ಅಧಿಕಾರಿಸ್ತೆ ಅಂತನ್ನುವಾಗ ಒಂದು ಪ್ರಶ್ನೆ ಎದ್ದು ಮತ್ತೆ ಹೇಗೆ ಕೆಲಸ ಮಾಡ್ತಕ್ಕದ್ದು ಅಂತನ್ನೋದಕ್ಕೆ ಉತ್ತರವಾಗಿ ಯೋಗಸ್ಥ ಕುರು ಕರ್ಮಾಣಿ. ಯೋಗಸ್ಥ ಅಂದ್ರೆ ಏನು? ಸಂಗಮ್ ತ್ಯಕ್ತ್ವ. ಸಂಗಮ್ ತ್ಯಕ್ತ್ವ ಅನ್ನೋ ಮಾತಿಗೆ ಏನರ್ಥ? ಸಿದ್ಧ ಸಿದ್ಧೋ ಸಮೋ. ಈ ಶ್ಲೋಕದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಹೇಳಿ ಕಥಂ ಕರ್ಮ ಕರ್ತವ್ಯಂ ಯೋಗಸ್ಥ ಭೂತ್ವ ಕುರು ಕರ್ಮ. ಯೋಗಸ್ಥ ಅಂತನ್ನೋ ಮಾತಿಗೆ ಏನರ್ಥ? ಸಂಗಮ್ ತ್ಯಕ್ತ್ವ ಅಂತಲ್ಲ ಇದೆ. ಸಂಗಮ್ ತ್ಯಕ್ತ್ವ ಅಂತನ್ನೋ ಮಾತಿಗೆ ಏನರ್ಥ? ಸಿದ್ಧ ಸಿದ್ಧೋ ಸಮೋ ಸಮತ್ವ ಯೋಗ ಉಚ್ಯತೆ. ಮುಂದೆ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವ. ದೂರೇಣ, ದೂರ ಅಂತನ್ನೋ ಮಾತು ದೂರ ಶಬ್ದ ವಿಪ್ರಕರ್ಷವಾಚಿ. ಈ ದೂರ ಅಂತನ್ನೋ ಮಾತು ಒಂದಕ್ಕೆ ಇನ್ನೊಂದು ಬಹಳ ಅಂತರದಲ್ಲಿದ್ದರೆ ವಿಪ್ರಕರ್ಷವಾಚಿ, ಹತ್ತಿರ ಇಲ್ಲದೆ ಇರೋದು ಅಂತ ಅರ್ಥ. ಆದರೆ ದೂರ ಅಂತನ್ನೋ ಮಾತು ಅಂತರ ಸ್ಥಾಪನ ಪ್ರತ್ಯಯ ಅಂತ ಕರೀತಾರೆ. ಒಂದಕ್ಕೂ ಇನ್ನೊಂದಕ್ಕೂ ಏನು ಸಂಬಂಧವೂ ಇಲ್ಲ ಅಂತ ತೋರಿಸೋದಕ್ಕಾಗಿ ದೂರ ಅಂತನೋ ಶಬ್ದವನ್ನ ದೂರ ಶಬ್ದ ವಿಪ್ರಕರ್ಷವಾಚಿ. ದೂರೇಣ ಹಿ, ಇಲ್ಲಿ ಪದವಿಭಾಗ. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಧನಂಜಯ ಅಂತ ಸಂಬೋಧನೆ ಅರ್ಜುನನಿಗೆ. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್. ಹಿ ಅಂತನ್ನೋ ಮಾತು ಅಲ್ಲವೇ ಅಂತನ್ನೋ ಅವಧಾರಣೆ ಪ್ರಶ್ನಾರ್ಥಕ್ಕೆ ಚಿಂತಾಯಾಮ್. ಅದು ಹಿ ಅಂತನ್ನೋ ನಿಪಾತ ಅಂತ ಕರೀತಾರೆ. ನಿಪಾತ ಅಂದ್ರೆ ಅದಕ್ಕೆ ತಾನಾಗಿ ಏನು ಅರ್ಥ ಇಲ್ಲ. ಹಿ ಅಂತನ್ನೋ ಮಾತು ಸುಮ್ಮನೆ ಒಂದು ಇಂಟರ್ಜೆಕ್ಷನ್ ಇದ್ದ ಹಾಗೆ. ಅದಕ್ಕೆ ನಿಪಾತ ಅಂತ ಕರೀತಾರೆ, ಅನರ್ಥಕ ನಿಪಾತ ಅಂತ ಕರೀತಾರೆ. ಅದರಲ್ಲಿ ಈ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅರ್ಥವನ್ನು ಹೇಳಬೇಕು. ಹಿ ಅಂತನ್ನೋ ಮಾತಿಗೆ ಅಲ್ಲವೇ, ಈಸ್ ಇನ್ ಡೀಡ್ ಅಂತನ್ನೋ ಅರ್ಥ ಹಿ, ಅಥವಾ ಇಂಡೀಡ್ ಅವಧಾರಣೆ. ಹಿ ಕರ್ಮ ಬುದ್ಧಿಯೋಗಾತ್ ದೂರೇಣ ಅವರಂ. ಅವರ ಆದರೆ ನಿಕೃಷ್ಟ, ನೀಚ, ಇನ್ಫೀರಿಯರ್. ಬುದ್ಧಿಯೋಗಾತ್, ಬುದ್ಧಿ ಅಂದ್ರೆ ಹಿಂದೆ ನಾವು ಹೇಳಿದ್ವಲ್ಲ ಸಮತಾ ಬುದ್ಧಿ, ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿ ಅಲ್ಲಿಯೇ ಬುದ್ಧಿ ಅಂತ ಅನ್ನೋದನ್ನು ಡಿಫೈನ್ ಮಾಡಿದ್ರು. ಸಮತ್ವ ಬುದ್ಧಿ. ಯಾವ ಸಮತ್ವ ಬುದ್ಧಿ? ಸಿದ್ಧ ಸಿದ್ಧೋ ಸಮತ್ವ ಬುದ್ಧಿ. ಬುದ್ಧಿಯುಕ್ತ ಬುದ್ಧಿ ಯೋಗಾತ್. ಈ ಬುದ್ಧಿಯ ಯೋಗ ಅಂತ ಒಂದಿದೆಯಲ್ಲ, ಯೋಗ ಅಂದ್ರೆ ಸೇರಿಸೋದಿಲ್ಲ. ಯುಜರ್ ಯೋಗಿ ಬುದ್ಧಿಯನ್ನ ಸೇರಿಸಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಅಂದ್ರೆ ಕರ್ಮಯೋಗ. ಕರ್ಮಯೋಗಾತ್ ಬುದ್ಧಿಯೋಗ ಅಂದ್ರು ಒಂದೇ, ಕರ್ಮಯೋಗ ಅಂದ್ರು ಒಂದೇ. ಕರ್ಮ ಅಂದ್ರೆ ಕಾಮ್ಯ ಕರ್ಮ, ಬುದ್ಧಿ ಇಲ್ಲದೆ ಇರತಕ್ಕಂಥ ಕರ್ಮ. ಜ್ಞಾನಶೂನ್ಯಂ ಸಕಾಮಂ ಕರ್ಮ. ಕಾಮನೆ ಇದ್ದು ಆ ಯುಕ್ತಾಯುಕ್ತ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ಕರ್ಮ. ದೂರೇಣ ಅವರಂ, ಇಟ್ ಇಸ್ ಎಕ್ಸೀಡಿಂಗ್ಲಿ ಇನ್ಫೀರಿಯರ್. ಬುದ್ಧಿಯುಕ್ತವಾದ ಕರ್ಮಕ್ಕಿಂತ ಬುದ್ಧಿ ಇಲ್ಲದೆ ಕಾಮ್ಯವಾಗಿ ನಾವು ಯಾವುದೋ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಇದಕ್ಕೆ ಮಾಡ್ತೀವಲ್ಲ, ಇದು ದೂರೇಣ ಅವರಂ ಈಸ್ ಎಕ್ಸೀಡಿಂಗ್ಲಿ ಇನ್ಫೀರಿಯರ್. ಈ ಕರ್ಮ ನಾವು ಸಾಮಾನ್ಯವಾಗಿ ಲೌಕಿಕ ಪ್ರಯೋಜನಕ್ಕಾಗಿ ಮಾಡೋ ಕರ್ಮ, ಇಟ್ ಈಸ್ ಎಕ್ಸೀಡಿಂಗ್ಲಿ ಇನ್ಫೀರಿಯರ್ ಟು ಬುದ್ಧಿಯೋಗ. ಅದ್ರ ಜ್ಞಾನಕ್ಕಾಗಿ ಮಾಡತಕ್ಕಂಥ ಕರ್ಮ ಅದು ದಟ್ ಇಸ್ ಸುಪೀರಿಯರ್. ಈ ಕಾಮ್ಯ ಕರ್ಮ ಲೌಕಿಕ ಪ್ರಯೋಜನಕ್ಕಾಗಿ ಮಾಡೋದು ಇನ್ಫೀರಿಯರ್. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ದೇರ್ಫೋರ್ ಬುದ್ಧೌ ಶರಣಮನ್ವಿಚ್ಛ. ಶರಣಂ ಆಶ್ರಯಂ, ಸ್ಥಿತಿಂ, ಅನ್ವಿಚ್ಛ ಹುಡುಕು. ಅದು ಶರಣ ಆಗು ಅಥವಾ ಆಶ್ರಯವನ್ನು ಪಡ್ಕೋ. ಯಾತ್ರಲ್ಲಿ? ಬುದ್ಧೌ, ಬುದ್ಧಿಯಲ್ಲಿ. ಹಿಂದೆ ಒಂದು ಸರ್ತಿ ಹೇಳಿದೆ ನಾನು, ಈ ಐಡಿಯಾಸು, ಈ ಬೌದ್ಧ ಗ್ರಂಥಗಳ ಐಡಿಯಾಸು ಎಲ್ಲ ಸಮಸಮಾಗಿ ಪ್ಯಾರಲಲ್. ಇಲ್ಲಿ ಬುದ್ಧೌ ಶರಣಮನ್ವಿಚ್ಛ ಅಂತನ್ನೋ ಮಾತು ಬುದ್ಧಂ ಶರಣಂ ಗಚ್ಛಾಮಿ ಅಂತನ್ನೋದ್ರ ಛಾಯೆ. ಅಲ್ಲಿ ಬುದ್ಧಿ, ಬುದ್ಧ, ಶರಣ
ಎರಡನ್ನು ಒಟ್ಟಿಗೆ ಸೇರಿಸುವ ಪದಪ್ರಯೋಗ ಸ್ವಲ್ಪ ಭ್ರಾಂತಿಯನ್ನು ಉಂಟು ಮಾಡುವ ಹಾಗೆ. ಬುದ್ಧವು ಶರಣಮನ್ವಿಚ್ಛ, ಬುದ್ಧೇ ಶರಣಮನ್ವಿಚ್ಛ ಅಂತಾಗಿದ್ರೆ ಬೌದ್ಧ ಗ್ರಂಥವೇ. ಇದು ಬುದ್ಧವು ಅಂತ ನಾವು ವಿಭಕ್ತಿ, ಬುದ್ಧಿ, ಬುದ್ಧವು ಬುದ್ಧಿಯಲ್ಲಿ ಶರಣು ಹೋಗು. ಯಾಕೆ ಅಂದ್ರೆ ಕೃಪಣಾ ಫಲಹೇತವ, ಯಾರು ಯಾವುದಾದ್ರೂ ಒಂದು ಲೌಕಿಕ ಪ್ರಯೋಜನವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಾರೋ ಇವರು ಕೃಪಣರು. ಕೃಪಣ ಅಂತ ನಾವು ಮಾತಿಗೆ ದೀನ ಅಂತ ಅರ್ಥ. ಕೃಪಾಯೋಗ್ಯ ಅಂದ್ರೆ ಪಿಟಿಯಬಲ್ ಅಂತನೂ ಅರ್ಥ. ನಮ್ಮ ಕೃಪೆಗೆ ಯೋಗ್ಯರಾದವರು, ಕೃಪಾ ವಿಷಯ. ಇಲ್ಲಿ ಬೃಹದಾರಣ್ಯಕದಲ್ಲಿ ಗಾರ್ಗಿ ವಾಚಕನ ಯಾಜ್ಞವಲ್ಕ್ಯ ಸಂವಾದದಲ್ಲಿ ಕೃಪಣ ಅಂತ ಮಾತು ಬರುತ್ತೆ. ಯೋ ವಾ ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಅಸ್ಮಾನ್ ಲೋಕಾತ್ ಪ್ರೈತಿ ಸತ್ಕೃಪಣಃ. ಅವನು ಯಾಜ್ಞವಲ್ಕ್ಯ ಗಾರ್ಗಿ ಹೇಳ್ತಾನೆ, ಯಹ ಏತದ್ ಅಕ್ಷರಂ ಗಾರ್ಗಿ ಅವಿದಿತ್ವಾ. ಮನುಷ್ಯನಿಗೆ ಒಂದು ಬದುಕು ಅಂತ ಬಂದ ಮೇಲೆ ಈ ಬದುಕಿನಲ್ಲಿ ಕ್ಷರವಾದದ್ದು ಯಾವುದು, ಅಕ್ಷರವಾದದ್ದು ಯಾವುದು, ಇದ್ದು ಹೋಗುವಂಥದ್ದು ಯಾವುದು, ಯಾವಾಗಲೂ ಇರುವಂಥದ್ದು ಯಾವುದು, ಇದರ ಪರಿಜ್ಞಾನವನ್ನು ಮಾಡಿಕೊಳ್ಳದೇನೆ ಯದ್ ಅಕ್ಷರಂ ಅವಿದಿತ್ವ, ಈ ಅಕ್ಷರವಾದದ್ದನ್ನು ತಿಳ್ಕೊಳ್ಳದೆ ಅಸ್ಮಾನ್ ಲೋಕಾತ್ ಪ್ರೈತಿ, ಈ ಲೋಕದಿಂದ ಕಂತೆ ಎತ್ತಿ ಒಗೆದು ಹೋಗ್ತಾನೋ ಅವನು ಕೃಪಣ. ಅಂದ್ರೆ ಇನ್ ದಿಸ್ ಲೈಫ್ ಇಫ್ ಒನ್ ಡಸ್ ನಾಟ್ ಅಚೀವ್ ದ ರಿಯಲೈಸೇಷನ್ ಆಫ್ ವಾಟ್ ಈಸ್ ಪರ್ಮನೆಂಟ್, ಅವನು ಕೃಪಣ ಅಂತ ಅನ್ನೋದು ಗಾರ್ಗಿ ಯಾಜ್ಞವಲ್ಕ್ಯ ಸಂವಾದದಲ್ಲಿ. ಇವನು ಕೃಪಣಾ ಫಲಹೇತವ ಅಂದ್ರೆ ಲೌಕಿಕ ಪ್ರಯೋಜನಕ್ಕಾಗಿಯೇ ಇದ್ದು ದೇ ಆರ್ ಎಕ್ಸೀಡಿಂಗ್ಲಿ ಶಾರ್ಟ್ ಸೈಟೆಡ್. ದೇ ಡೋಂಟ್ ನೋ ವಾಟ್ ಈಸ್ ದ ವ್ಯಾಲ್ಯೂ ಇನ್ ಲೈಫ್. ಆದ್ರಿಂದ ಇಲ್ಲಿ ಕೃಪಣಾಹ ಅಂತ ಅನ್ನೋ ಮಾತಿಗೆ ಇದು ಶ್ರೀನಿವಾಸ ತೀರ್ಥಿಯ ಭಾಷ್ಯದಲ್ಲಿ ಅಲ್ಪಫಲಾಯ ಮಹಾಕಷ್ಟಂ ಶ್ರಮಂಚರಭಂತೆ ಕೃಪಣ. ಈ ಕೃಪಣ ಅಂತ ಅನ್ನೋ ಮಾತಿಗೆ ಏನರ್ಥ, ಯಾವುದೋ ಒಂದು ಸಣ್ಣ ಪ್ರಯೋಜನಕ್ಕಾಗಿ ಬಹಳ ಕಷ್ಟಪಡ್ತಾರಲ್ಲ ಅವರು ಕೃಪಣರು. ದೊಡ್ಡ ಕೆಲಸಕ್ಕಾಗಿ ತುಂಬಾ ಕಷ್ಟಪಟ್ಟರೆ ಕೃಪಣರಲ್ಲ ಅವರು. ಅಲ್ಪ ಫಲಕ್ಕಾಗಿ ಬಹಳ ಕಷ್ಟಪಡ್ತಕ್ಕಂಥವ್ರು. ಯಾವುದೋ ಒಂದು ದುಡ್ಡು ಅಥವಾ ಒಂದು ಧನ, ಒಂದು ಯಶಸ್ಸು, ಇದೆಲ್ಲ ಅಲ್ಪ ಫಲ. ಇದಕ್ಕಾಗಿ ಇವರು ಹೆಚ್ಚು ಕಷ್ಟಪಟ್ಟರೆ ಕೃಪಣಾ ದೀನಾ ಇತ್ಯರ್ಥ. ಕೃಪಣಾ ಫಲಹೇತವ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ, ಬುದ್ಧಿಯೋಗಾತ್ ಜ್ಞಾನರಕ್ಷಣ ಪುಮರ್ಥ ಸಾಧನಾತ್ ಕರ್ಮ ದೂರೇಣ ಅತೀವ ಅವರಂ ಅಧಮಂ. ಇಲ್ಲಿ ಪುಮರ್ಥ ಅಂತ ಮಾತನ್ನು ಎತ್ತಿ ಹೇಳ್ತಾರೆ. ಪುಮರ್ಥ ಅಂದ್ರೆ ಪುರುಷಾರ್ಥಗಳಿದೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತನೋ ಪುರುಷಾರ್ಥಗಳಿದೆ. ಪುರುಷಾರ್ಥಗಳಲ್ಲಿ ವರ್ಗೀಕರಣ ಮಾಡ್ತಾರೆ. ಈ ಧರ್ಮಾರ್ಥ ಕಾಮ ಮೂರನ್ನು ಸೇರಿಸಿ ಒಂದು ವರ್ಗ ಅಂತ ಮಾಡ್ತಾರೆ. ಇದು ಮೋಕ್ಷ ಅಂತನೋದು ಅಪವರ್ಗ. ಈ ತ್ರಿವರ್ಗದಲ್ಲಿ ಸೇರದೇ ಇರೋದು ಅಪವರ್ಗ. ಅಪವರ್ಗ ಕೈವಲ್ಯ, ಮೋಕ್ಷ, ಇತ್ಯಾದಿಯಾಗಿ ಹೇಳ್ತಾರೆ. ಇಲ್ಲಿ ಪುಮರ್ಥ ಅಂತನ್ನೋದು ಯಾರು ಈ ತ್ರಿವರ್ಗ ಅಂದ್ರೆ ಧರ್ಮ ಅರ್ಥ ಕಾಮ ಇದರಲ್ಲೇ ನಿಂತಿರ್ತಾರೋ ಇವರಿಗೆ ಪುಮರ್ಥ ಅಂತೇಳಿ. ಪುಮರ್ಥ ಇದು ಚತುಷ್ಕೇನ ವರ್ಗೋ ವಿಧೀಯತೆ ಅಂದ್ರೆ ಯಾವುದು ವರ್ಗವನ್ನೆಲ್ಲ ಪೂರ್ತಿ ಮಾಡುತ್ತೋ. 4 ವರ್ಗಗಳಿದೆ, ಒಂದನ್ನು ಬಿಟ್ಟು ಇನ್ನು 3 ಮಾತ್ರ ಹಿಡಿದ್ರೆ ವರ್ಗಗಳು ಪೂರ್ತಿ ಆಗಲಿಲ್ಲ. ಅಲ್ಲಿ ಒಂದು ಗೇಳು ಬಿಟ್ಟು ಹಳ್ಳ ಹಾರಿದ ಹಾಗೆ, ಅದೇನು ಹಳ್ಳ ಹಾರಿದ ಲೆಕ್ಕ ಏನಲ್ಲ ಅದು. ಇಲ್ಲಿ ಪುಮರ್ಥ ಸಾಧನ ಅಂದ್ರೆ ಮೋಕ್ಷವನ್ನು ಕೂಡಿಸಿಕೊಂಡು ಯಾರು ಧರ್ಮ ಅರ್ಥ ಕಾಮವನ್ನು ಬಯಸ್ತಾರೋ ಅದು ಪುಮರ್ಥ. ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀನಿವಾಸ ತೀರ್ಥಿಯ ಅರ್ಥ ಹೇಗೆ ಹೇಳ್ತಾರೆ, ಇದು ಜ್ಞಾನಲಕ್ಷಣ ಪುಮರ್ಥ ಸಾಧನ. ಈ ಮೋಕ್ಷವನ್ನೂ ಕೂಡಿಸಿಕೊಂಡು ಇನ್ನು 3 ಪುರುಷಾರ್ಥಗಳನ್ನ ಸಾಧಿಸಿಕೊಳ್ಳೋದಕ್ಕೆ ಜ್ಞಾನ ಅಂತ ಅಗತ್ಯವಾಗಿ ಬೇಕು. ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ, ಇದರಲ್ಲಿ ಮೋಕ್ಷವು ಇನ್ನು 3ರಲ್ಲಿ ಸೇರಿಕೊಂಡ್ರೆ ಎಷ್ಟು ಬಾರ ಧರ್ಮ ಇರಬೇಕು, ಎಷ್ಟು ಬಾರ ಕಾಮ ಇರಬೇಕು, ಎಷ್ಟು ಅರ್ಥ ಇರಬೇಕು, ಇನ್ನು ಮೋಕ್ಷಕ್ಕೆ ಎಷ್ಟು. ಇದು ಜ್ಞಾನ ಸಾಧನ ಪುಮರ್ಥ ರಕ್ಷಣ ಅಂತ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ.
ಇಲ್ಲಿ ಈ ಹಿಂದಿನ ಶ್ಲೋಕದಿಂದ ಕರ್ಮಣ್ಯವಾಧಿಕಾರಸ್ಥೆ ಅಂತ ಅನ್ನೋದರಿಂದ ಮೀಮಾಂಸಕರನ್ನ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಯ್ತು. ಈ ಮೀಮಾಂಸಕರ ಪೊಸಿಷನ್ನು ಯಾವುದೋ ಒಂದು ಕರ್ಮ ಮಾಡಿ ಸ್ವರ್ಗ ಕಾಮೋ ಯಜೇತ, ನೀವು ಸ್ವರ್ಗ ಬೇಕು ಅಂದ್ರೆ ಒಂದು ಯಜ್ಞ ಮಾಡಿ, ಒಂದು ಯಾಗ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಕರ್ಮವನ್ನು ಅವರು ತೋರಿಸ್ತಾ ಇಲ್ಲ. ಇದು ಇಲ್ಲಿ ಸಂಗತವಾದದ್ದಲ್ಲ. ಯಾಕೆಂದ್ರೆ ಎಲ್ಲಾ ಕರ್ಮವೂ ಕೂಡ ಕಾಮ್ಯವಾದದ್ದೇ, ಫಲಾಪೇಕ್ಷೆ ಇಟ್ಟುಕೊಂಡಿರ್ತಕ್ಕಂಥದ್ದೇ. ಮಹಾಫಲೇಶು ಕದಾಚನ ಅಂತ ಅನ್ನೋದು ಕಾಮ್ಯ ಕರ್ಮಗಳಲ್ಲಿ ಸೇರೋಲ್ಲ. ಇದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ? ಇಲ್ಲಿ ತರಾಗಂಧಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅಂತನ್ನೋವರೆಗೆ 52ನೇ ಶ್ಲೋಕದವರೆಗೆ ಮೀಮಾಂಸಕರ ಪೊಸಿಷನ್ನ ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ರಹಸ್ಯ ಏನು? ಮೀಮಾಂಸಕರು ಹೇಳಿದ್ರು ಕರ್ಮ ಸ್ವರ್ಗ ಅಂತ ಒಂದಿದೆ. ಸ್ವರ್ಗ ಅಂತ ಅನ್ನೋದಕ್ಕೆ ಈ ಕ್ರಿಶ್ಚಿಯನ್ಸ್ ಹೇಳೋ ಹಾಗೆ ಅಥವಾ ಮುಸ್ಲಿಮ್ಸ್ ಹೇಳೋ ಹಾಗೆ ಯಾವುದೋ ಒಂದು ಪ್ಯಾರಡೈಸ್ ಅಂತ ನಮ್ಮ ಕಲ್ಪನೆ, ಪುರಾಣದಲ್ಲಿ ಆ ಕಲ್ಪನೆ ಬಂತು. ಆದರೆ ಮೀಮಾಂಸಕರಿಗೆ ಸ್ವರ್ಗ ಅಂತಂದ್ರೆ ಎಲ್ಲೋ ಅಪ್ಸರ ಇರ್ತಾರೆ, ನಂದನವನ ಇರುತ್ತೆ, ಉಚ್ಚೈಶ್ವರವಸ್ತು ಇರುತ್ತೆ, ಇದು ಸ್ವರ್ಗ ಅಂತ ಅವ್ರ ಕಲ್ಪನೆ ಅಲ್ಲ. ಸ್ವರ್ಗ ಅಂತ ಅನ್ನೋ ಮಾತಿಗೆ ಏನರ್ಥ? ನಿರತಿಶಯವಾದ ಸುಖ. ಎಲ್ಲಿ ಒಂದು ಕೊರತೆಯೂ ಇಲ್ಲದೆ ಸುಖ ಇರುತ್ತೋ ಅದು ಸ್ವರ್ಗ. ಅಂದ್ರೆ ಏನು? ದೇರ್ ಇಸ್ ನೋ ವಾಂಟ್, ದೇರ್ ಇಸ್ ನೋ ಡಿಫೆಕ್ಟ್ ಇನ್ ದಿ ಪ್ಲೆಷರ್ ದಟ್ ಒನ್ ಎಂಜಾಯ್. ಅದು ಈ ಲೋಕದಲ್ಲಿ ನಮಗೆ ಸಿಗುವಂಥದ್ದಲ್ಲ. ಇಲ್ಲಿ ನಮಗೆ ದ್ವಂದ್ವವೇ ಇರೋದು. ಸುಖ ಅಂತಂದ್ರೆ ಸ್ವಲ್ಪವಾದರೂ ದುಃಖ ಅಂತಿರುತ್ತೆ, ಇಲ್ಲ ದುಃಖ ಸಮ್ಮಿಶ್ರವಾಗಿರುತ್ತೆ, ಇಲ್ಲ ದುಃಖ ಭೂಯಿಷ್ಠವಾಗಿರುತ್ತೆ, ಇಲ್ಲ ದುಃಖೋದಕವಾಗಿರುತ್ತೆ, ಅಥವಾ ದುಃಖಾದಿಯಾಗಿರುತ್ತೆ, ಅಥವಾ ಸುಖ ಬಂದ ಮೇಲೆ ದುಃಖ ಬರುತ್ತೆ. ಸೊ ಸುಖ ಅಂತನೋ ದುಃಖವನ್ನು ಬಿಟ್ಟು ಇಲ್ಲವೇ ಇಲ್ಲ. ಇಲ್ಲ ಮೊದಲಲ್ಲಿ ಬರುತ್ತೆ, ಇಲ್ಲ ಕಡೆಯಲ್ಲಿ ಬರುತ್ತೆ, ಇಲ್ಲ ಸೇರಿಕೊಂಡು ಬರುತ್ತೆ, ಇಲ್ಲ ಭೂಯಿಷ್ಠವಾಗಿ ಬರುತ್ತೆ, ಇತ್ಯಾದಿಯಾಗಿ ಇದು ದ್ವಂದ್ವದಲ್ಲೇ ಬರುತ್ತೆ ಇದು. ಆದರೆ ಈ ಮೀಮಾಂಸಕರ ಸ್ವರ್ಗ ಅಂದ್ರೆ ಏನು ಅಂದ್ರೆ ದುಃಖದ ಒಂದು ಲೇಪ ಕಿಂಚಿತ್ತೂ ಇಲ್ಲದೆ ಇರತಕ್ಕಂಥದ್ದು ಸ್ವರ್ಗ ಅಂತ ಕರೆದಿರೋರು. ಈ ಸ್ವರ್ಗ ಅಂತನ್ನೋದಕ್ಕೆ ಸಾಧನೆ ಏನು? ಈ ಮನುಷ್ಯನಿಗೆ ಸಾಮಾನ್ಯವಾಗಿ ಇರೋದನ್ನ ಬಿಟ್ಟು ಈ ಸ್ವರ್ಗವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅಧಿಕಾರ ಅಂತ ಇರಬೇಕು. ಇದನ್ನ ಅವರು ಅಪೂರ್ವ ಅಂತ ಕರೆದರು. ಇವಾಗ ಸಾಮಾನ್ಯವಾಗಿ ಇಂದ್ರಿಯಗಳಿದೆ, ಮನಸ್ಸಿದೆ, ದೇಹದ ಸ್ಥಿತಿ ಇದೆ. ಇದರಿಂದ ನಾವು ಆ ಒಂದು ಒಂದು ನಿರತಿಶಯವಾದ ಸುಖವನ್ನು ಪಡ್ಕೊಳ್ಳೋ ಸಾಧ್ಯತೆ ಇಲ್ಲ. ಕಣ್ಣು ನೋಡಿದ್ರೆ ಏನೋ ಒಂದು ತೊಂದರೆ ಅದಕ್ಕೆ ಬರುತ್ತೆ, ಹೆಚ್ಚು ಹೊತ್ತು ನೋಡಿದ್ರೆ ಆಯಾಸ ಅಂತ ಆಗುತ್ತೆ, ನಡೆದ್ರೆ ಆಯಾಸ ಅಂತ ಬರುತ್ತೆ, ಅಥವಾ ಹೆಚ್ಚು ಯಾವುದಾದ್ರೂ ತಿಂದ್ರೆ ನಮ್ಗೆ ಇಷ್ಟವಾಗುತ್ತೆ ತಿಂದ್ರೆ ಅಜೀರ್ಣ ಅಂತ ಆಗುತ್ತೆ. ಆದ್ರಿಂದ ಇಲ್ಲಿ ಈ ಒಂದು ವಸ್ತು ಸ್ಥಿತಿಯಲ್ಲಿ ನಮ್ಮ ದೇಹ ಸಂಭಾರ ಸಾಮಗ್ರಿ ಅಂತ ಕರೀತಾರೆ. ಇದರಲ್ಲಿ ನಾವು ಆ ಸುಖವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇಲ್ಲ. ಸೊ ದೇರ್ಫೋರ್ ಮ್ಯಾನ್ ಮಸ್ಟ್ ಗೆಟ್ ಸಮಥಿಂಗ್ ಇನ್ ಟು ಹಿಮ್ ವಿಚ್ ವಿಲ್ ಎನೇಬಲ್ ಹಿಮ್ ಆರ್ ವಿಚ್ ವಿಲ್ ಕ್ವಾಲಿಫೈ ಹಿಮ್ ಟು ಅಟೈನ್ ದಟ್ ಎಂಡ್. ಇದು ಏನಿದು ಅಂದ್ರೆ ಅಪೂರ್ವ ಅಂತ ಕರೀತಾರೆ. ಅಪೂರ್ವ ಇಲ್ಲಿಯವರೆಗೆ ನಮ್ಗೆ ಇಲ್ಲದೇ ಇದ್ದದ್ದು ಈಗ ನಮ್ಮಲ್ಲಿ ಬಂದು ಸೇರಿಕೊಳ್ಳೋದು, ಇದು ಅಪೂರ್ವ. ಪುಣ್ಯ ಅಂತ ಆಮೇಲೆ ಕರೆದು, ಅಪೂರ್ವ ಅಂತ ಮೀಮಾಂಸಕರು ಕರೆದು. ಪುಣ್ಯ ಅಂತಂದಿದ್ದು ಆಮೇಲೆ, ಈ ಪುಣ್ಯಕ್ಕೆ ಇವರು ಅಪೂರ್ವ ಅಂತ ಕರೆದು. ಈ ಅಪೂರ್ವ ಅಂತನ್ನೋದು ಇಟ್ ಮೇಕ್ಸ್ ಎ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿ ಸೆಲ್ಫ್ ಅಂಡ್ ಮೇಕ್ಸ್ ದಿ ಇಂಡಿವಿಜುವಲ್ ಎಲಿಜಿಬಲ್ ಫಾರ್ ಸಮಥಿಂಗ್ ವಿಚ್ ಈಸ್ ನಾಟ್ ನಾರ್ಮಲಿ ಎಲಿಜಿಬಲ್ ಟು. ಇದನ್ನು ಅವರು ಅಪೂರ್ವ ಅಂತ ಕರೆದರು. ಈ ಅಪೂರ್ವ ಅಂತ ಅನ್ನೋದು ಒಂದು ಇದ್ರೆ ಅವನು ಏನ್ ಬೇಕಾದ್ರೂ ಅನುಭವಿಸಿದ, ಎಂಥ ಸುಖ ಬೇಕಾದ್ರೂ ಅನುಭವಿಸಿದ. ಆ ಅಪೂರ್ವ ಇಲ್ಲದೆ ಇದ್ರೆ ಇವನ ದೇಹ, ಇಂದ್ರಿಯಗಳು, ಮನಸ್ಸು ಯಥಾಸ್ಥಿತಿಯಲ್ಲಿ ಇರುತ್ತೆ. ಇದರಿಂದ ಏನೇನು ಸಂಸ್ಕಾರಗಳಿಂದ ಈತಿವಾದಗಳು ಬರುತ್ತೋ ಅದು ಬಂದೇ ಬರುತ್ತೆ ಅವನಿಗೆ. ಹಿ ಕಾಂಟ್ ಅವಾಯ್ಡ್. ಈ ಅಪೂರ್ವ ಅಂತ ಅನ್ನೋದು ಹೇಗೆ ಬರುತ್ತೆ ಅಂತ ಮೀಮಾಂಸಕರು. ಸ್ವರ್ಗ ಅಂತ ಆಯಿತು, ಸ್ವರ್ಗಕ್ಕೆ ಸಾಧನೆಯಾಗಿ ಅಪೂರ್ವ ಅಂತ ಆಯಿತು. ಈ ಅಪೂರ್ವ ಅಂತ ಅನ್ನೋದು ಹೇಗೆ ಬರುತ್ತೆ? ಮೀಮಾಂಸಕರ ಉತ್ತರ ಕರ್ಮಗಳನ್ನು ಮಾಡಿದರೆ. ಈ ಕರ್ಮಗಳಲ್ಲಿ ಇಷ್ಟಾಪೂರ್ತಿ ಅಂತ ಎರಡು ಹೇಳ್ತಾರೆ ಅವರು. ಇಷ್ಟಾಪೂರ್ತಿ, ಇಷ್ಟ ಅನ್ನೋ ಮಾತಿಗೆ ವೇದದಲ್ಲಿ ಹೇಳಿರತಕ್ಕಂಥ ಶಾಸ್ತ್ರವಿಹಿತವಾದ ವಿಧಿ ನಿಷೇಧಾದಿ ಕರ್ಮಗಳು. ವೇದದಲ್ಲಿ ಹೇಳಿದ ಇದ್ದಾಗಿ ಜ್ಯೋತಿಷ್ಠೋಮ ಮಾಡಿ, ಇದು ಮಾಡಿ, ಅದು ಮಾಡಿ ವಿಧಿಗಳು ಹೇಳ್ತಾರೆ. ಈ ಯಜ್ಞಯಾಗಾದಿಗಳನ್ನು ಮಾಡೋದು ಎಲ್ಲವನ್ನ ಇಷ್ಟ ಅಂತ ಕರೆದರು. ಮತ್ತೆ 4 ಜನಕ್ಕೆ ಉಪಯೋಗ ಆಗೋ ಹಾಗೆ ಒಂದು ಕೆರೆ ತೋರಿಸೋದು, ಒಂದು ಬಾವಿ ತೋರಿಸೋದು, ಅಥವಾ ಒಂದು ಉದ್ಯಾನವನ್ನು ಏರ್ಪಡಿಸೋದು, ಇವೆಲ್ಲ ಪೂರ್ತ ಅಂತ ಕರೆದರು. ಅಂದ್ರೆ ವಿಚ್ ವಿಲ್ ಬಿ ಯೂಸ್ ಟು ಮೆನಿ ಪೀಪಲ್. ಅಂದ್ರೆ
ತನ್ನ ಪ್ರಯೋಜನಕ್ಕಾಗಿ ಅಲ್ಲದೇನೆ ಬೇರೆಯವರ ಪ್ರಯೋಜನಕ್ಕಾಗಿ ಮಾಡತಕ್ಕದ್ದು ಪೂರ್ತ. ಅದು ನಾಟ್ ವಿತ್ ಎ ಸೆಲ್ಫಿಶ್ ಎಂಡ್ ಬಟ್ ಪ್ರೋ ಬೋನೋ ಪಬ್ಲಿಕ್ ಫಾರ್ ದಿ ಪಬ್ಲಿಕ್ ಗುಡ್ ಅಂತ ಮಾಡ್ತಕ್ಕಂಥದ್ದು ಪೂರ್ತ. ಇದನ್ನು ಮೀಮಾಂಸಕರು ಇಷ್ಟ ಅಪೂರ್ತ ವಿಧಾನ ಅಂತ ಕರೆದರು. ಮನುಷ್ಯನಾದವನು ಈ ಇಷ್ಟವನ್ನೂ ಮಾಡಬೇಕು. ಇಷ್ಟ ಅಂತ ನಾವು ಇಷ್ಟಿ ಯಜ್ಞಯಾಗ ವಿಧಿವಿಹಿತವಾದ ಕರ್ಮಗಳು ಮತ್ತು 4 ಜನಕ್ಕೆ ಉಪಯೋಗವಾಗುವಂತಹ ಕೆಲಸವನ್ನು ಅವನು ಮಾಡಬೇಕು. ಇಷ್ಟಾಪೂರ್ತ. ಇಷ್ಟಾಪೂರ್ತದಿಂದ ಅಪೂರ್ವ ಅಂತ ಬರುತ್ತೆ. ಅಪೂರ್ವದಿಂದ ನಿಮಗೆ ಸ್ವರ್ಗ, ನಿಮಗೆ ಸುಖ ಅಂತ ಬರುತ್ತೆ ಅಂತ ಇಷ್ಟ ಹೇಳಿದ ಮೇಲೆ ಈ ಇಷ್ಟ ಅಂತ ಅನ್ನೋದನ್ನು ಇವರು ಮೀಮಾಂಸಕರು. ಪೂರ್ತ ಅಂತ ಅನ್ನೋದಕ್ಕೆ ವಿಧಿ ಇಲ್ಲ. ಯಾವ ಶಾಸ್ತ್ರವೂ ಕೂಡ ನೀನೊಂದು ಕೆರೆ ತೋರಿಸು ಅಂತ ವಿಧಿ ಹೇಳೋ ಹಾಗಿಲ್ಲ, ನೀನೊಂದು ತೋಟ ಮಾಡು ಅಂತ ವಿಧಿ ಹೇಳೋ ಹಾಗಿಲ್ಲ. ಅದು ಶಾಸ್ತ್ರವನ್ನು ಮೀರಿತ್ತು. ಅದು ಶಾಸ್ತ್ರದ ಚೌಕಟ್ಟಿಗೆ ಒಳಪಡೋದಲ್ಲ. ಅದು ಇಷ್ಟ ಅಂತ ಅನ್ನೋದು ಶಾಸ್ತ್ರದ ಚೌಕಟ್ಟಿಗೆ ಒಳಪಡೋದು. ಯಾಕೆಂದ್ರೆ ಮಂತ್ರ ಬ್ರಾಹ್ಮಣಾತ್ಮಕೋ ಬ್ರಾಹ್ಮಣದಲ್ಲಿ ಇಂಥಾದ್ರೆ ನಿನಗೆ ಬೇಕಾದ್ರೆ ಇಂಥ ಯಜ್ಞವನ್ನು ಮಾಡು, ಸ್ವರ್ಗಕಾಮೋ ಜ್ಯೋತಿಷ್ಠೋ ಮೇನ ಯಜೇತ, ಅಥವಾ ಪಶುಕಾಮ ಇನ್ನೊಂದು ಮಾಡು ಇತ್ಯಾದಿಯಾಗಿ, ಪ್ರಜಾಕಾಮ ಇತ್ಯಾದಿಯಾಗಿ ವೇದದಲ್ಲಿ ಹೇಳುತ್ತೆ. ಆದ್ದರಿಂದ ಮೀಮಾಂಸಕರು ಏನು ಹೇಳಿದ್ರು, ಈ ಕರ್ಮವನ್ನು ಮಾಡಿದರೆ ಅದರಿಂದ ಅಪೂರ್ವ ಅಂತ ಬರುತ್ತೆ, ಅಪೂರ್ವದಿಂದ ಸ್ವರ್ಗ ಅಂತ ಬರುತ್ತೆ. ಮನುಷ್ಯನಿಗೆ ಪರಮ ಪುರುಷಾರ್ಥ ಅಂದ್ರೆ ಸ್ವರ್ಗವೇ. ಅದನ್ನು ಬಿಟ್ಟು ಇನ್ನೇನು ಪುರುಷಾರ್ಥ ಇಲ್ಲ. ಇಲ್ಲಿ ಭಗವದ್ಗೀತೆಯಲ್ಲಿ ಅಂದರೆ ಪ್ರಸ್ಥಾನ ತ್ರಯದಲ್ಲೂ ಕೂಡ, ಉಪನಿಷತ್ನಲ್ಲಿ ಹೇಳೋದು, ಬ್ರಹ್ಮಸೂತ್ರದಲ್ಲಿ ಹೇಳೋದು, ಇಲ್ಲಿ ಹೇಳೋದು ಈ ಪೊಸಿಷನ್ ಅಲ್ಲದೇನೆ ಈ ಕರ್ಮ ಅಂತನ್ನೋದ್ರಿಂದ ನಮ್ಗೆ ಯಾವುದು ಬಯಸಿರ್ತೀವೋ ಅಷ್ಟು ಮಾತ್ರ ಬರುತ್ತೆ. ವಿಧಿ ಇವ ಶಾಸ್ತ್ರ ವಿಧಿಸುತ್ತೆ. ಏನು ಹೇಳುತ್ತೆ? ಸ್ವರ್ಗಕಾಮೋ ಜ್ಯೋತಿಷ್ಠೋ ಮೇನ ಯಜೇತ. ನೀನು ಸ್ವರ್ಗ ಅಂತ ಬೇಕು ಅಂತಿದ್ರೆ ಜ್ಯೋತಿಷ್ಠೋಮವನ್ನು ಮಾಡು. ಸ್ವರ್ಗ ಬೇಡದೇ ಇದ್ರೆ ಜ್ಯೋತಿಷ್ಠೋಮವನ್ನು ಮಾಡಬೇಕಾಗಿಲ್ಲ. ಅದರಿಂದ ಶಾಸ್ತ್ರ ವಿಧಿ ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದಲ್ಲ. ಯಾವುದಾದ್ರೂ ಒಂದು ಬಯಕೆ ಇದ್ರೆ ಅದಕ್ಕೆ ಮಾಡು. ಪಶುಕಾಮ ಒಂದು ಮಾಡು, ಪ್ರಜಾಕಾಮ ಇನ್ನೊಂದು ಮಾಡು, ಯಶೋಕಾಮ ಇನ್ನೊಂದು ಮಾಡು. ಹೀಗೆ ಕಾಮನೆಗೆ ಅನುಗುಣವಾಗಿ ಕರ್ಮ. ಅಂದ್ರೆ ಕರ್ಮದಲ್ಲಿ ವಾಟ್ ಈಸ್ ದಟ್ ರೂಲ್ಸ್, ಅದರ ಮೋಟಿವೇಶನ್ ಏನು? ಡಿಸೈರ್, ಎ ಪರ್ಟಿಕ್ಯುಲರ್ ಡಿಸೈರ್. ಆದ್ರಿಂದ ಇವರೇನು ಹೇಳ್ತಾರೆ ವೇದಾಂತಿಗಳು ಅಂದ್ರೆ ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ ಇವರೆಲ್ಲ ಹೇಳೋದು, ಮೀಮಾಂಸಕರೇ ಹೇಳೋದು ಎಲ್ಲವೂ ಕಾಮ್ಯವೇ. ಅದು ನಿತ್ಯ ನೈಮಿತ್ತಿಕ ಕಾಮ್ಯ ವಿಭಾಗ ಮಾಡಿಕೊಂಡ್ರೂ ಕೂಡ ನಿತ್ಯ ಕರ್ಮವನ್ನು ಮಾಡು, ಅದರಲ್ಲಿ ಫಲ ಇಲ್ಲ. ಆದರೆ ಪ್ರತ್ಯವಾಯ ಬರದೇ ಇರುವ ಹಾಗೆ ನೀವು ನಿತ್ಯ ಕರ್ಮವನ್ನು ಮಾಡಿದ್ರೆ ಅದು ಒಂದು ಕಾಮನೆಯೇ. ನನಗೆ ಪ್ರತ್ಯವಾಯ ಬರಬಾರದು ಅಂತ ಅನ್ನೋದು ಒಂದು ಕಾಮನೆಯೇ. ಆದ್ದರಿಂದ ನಿತ್ಯ ನೈಮಿತ್ತಿಕಗಳೂ ಕೂಡ ಕಾಮ್ಯವೇ. ಈ ಕಾಮ್ಯವಾದ ಕರ್ಮ ಸೆಟ್ಸ್ ಎ ಲಿಮಿಟ್. ಅಂದ್ರೆ ಏನು? ಒಬ್ಬ ಇಷ್ಟು ಅಪೂರ್ವವನ್ನು ಪಡ್ಕೊಳ್ತಾನೆ, ಅವನ ಸುಖ ಇಷ್ಟು. ಇನ್ನೊಬ್ಬ ಇಷ್ಟೇ ಅಪೂರ್ವವನ್ನು ಪಡ್ಕೊಳ್ತಾನೆ, ಅವನ ಸುಖ ಇಷ್ಟೇ. ಇಲ್ಲಿ ಸ್ವರ್ಗ ಅಥವಾ ಸುಖ ಅಂತ ಅನ್ನೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತ ಇಲ್ಲ. ಇವು ಎಷ್ಟು ಕರ್ಮ ಮಾಡಿ ಎಷ್ಟು ಅಪೂರ್ವವನ್ನು ಪಡ್ಕೊಳ್ತಾನೋ ಅಷ್ಟು ಸುಖ ಅವನಿಗಿದೆ. 1 ಅಶ್ವಮೇಧ ಮಾಡಿದವನು 100 ಅಶ್ವಮೇಧ ಮಾಡಿದವನು ವ್ಯತ್ಯಾಸ ಇರಬೇಕಲ್ಲ. ಒಂದೊಂದು ಅಶ್ವಮೇಧಕ್ಕೂ ಫಲ ಇದೆ ಅಂತಂದ್ರೆ ಒಂದೊಂದಕ್ಕೂ ಫಲ ಇರಬೇಕಲ್ಲ. ಆದ್ರಿಂದ ಇವರೇನು ಹೇಳ್ತಾರೆ, ನೀವು ಕರ್ಮವನ್ನು ಮಾಡಿ ಅಪೂರ್ವವನ್ನು ಪಡ್ಕೊಂಡ್ರೂ ಕೂಡ ಆ ನೀವು ಪಡೆಯುವ ಫಲ ಕರ್ಮಾಧೀನವಾದದ್ದು, ಅಪೂರ್ವಾಧೀನವಾದದ್ದು. ನೀವು ಅಪೂರ್ವ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಫಲ ನಿಮಗಿದೆ. ಅಪೂರ್ವ ಮುಗಿದು ಹೋಗುವಂಥದ್ದು. ಯಾಕೆಂದ್ರೆ ಅಪೂರ್ವದ ಫಲವಾಗಿಯೇ ನೀವು ಅನುಭವಿಸ್ತಾ ಇದ್ದೀರೋದನ್ನ. ಇದು ಮುಗೀತು ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ತೀರಿ ಹೋದ್ರೆ ಯು ಆರ್ ಬ್ಯಾಕ್ ಟು ಸ್ಕ್ವೇರ್ ನಂಬರ್ 1. ಅದಕ್ಕೇನು ಹೇಳಿದ್ರು? ಕ್ಷೀಣೆ ಪುಣ್ಯೇ ಮಧ್ಯಲೋಕಂ ವಿಶಂತಿ. ನೀವು ಕೊಂಚ ಕಾಲ ಸುಖ ಅಂತ ಅನುಭವಿಸಬಹುದು. ಅಪೂರ್ವ ತೀರಿ ಹೋದ ಮೇಲೇನೋ ಮತ್ತೆ ಯು ಕಮ್ ಬ್ಯಾಕ್ ಟು ವೇರ್ ಯು ಸ್ಟಾರ್ಟೆಡ್. ಆದ್ರಿಂದ ಇದು ನಹಿ ಅಕೃತಂ ಕೃತೇನ. ನೀವು ಸುತ್ತಲೂ ನೋಡಿ, ಉಪನಿಷತ್ತು ಏನು ಹೇಳುತ್ತೆ? ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ನಿರ್ವೇದ ಮಾಯಾತ್ ನಾಸ್ತಿ ಅಕೃತ ಕೃತೇನ. ನೀವು ಸುತ್ತಮುತ್ತಲು ನೋಡಿ, ಪರೀಕ್ಷ್ಯ ಲೋಕಾನ್ ಅಂತ ಹೇಳ್ತಾರೆ. ನೀವು ನೋಡಿ, ಜನಗಳಿಗೆ ಸುಖ ಅಂತ ಅನುಭವಿಸ್ತಾ ಇದ್ದಾರೆ. ಯಾದ್ರಿಂದ ಅನುಭವಿಸ್ತಾ ಇದ್ದಾರೆ ಸುಖ ಅಂತ? ಅವ್ರಿಗೇನೋ ಒಂದು ಸಂಭಾರ ಇದೆ, ಅವ್ರಿಗೇನೋ ಒಂದು ಕೆಲಸ ಮಾಡಿದ್ದಾರೆ, ಆ ಕೆಲಸಕ್ಕೆ ಅನುಗುಣವಾಗಿ ಒಂದು ಸುಖ, ಒಂದು ಸಂಪತ್ತು, ಒಂದು ಸಿರಿ ಅಂತ ಇದೆ. ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್
ಇದನ್ನು ನೋಡಿದ ಮೇಲೆ ನಿಮಗೊಂದು ಸ್ವಲ್ಪ ಜ್ಞಾನೋದಯ ಆಗಬೇಕು. ನಿರ್ವೇದಮಾಯ, ನಿಮಗೊಂದು ಸ್ವಲ್ಪ ಇದರಲ್ಲಿ ಜಿಹಾಸೆ ಅಂತ ಹುಟ್ಟಬೇಕು. ಯಾಕೆ ಅಂದರೆ ನಾಸ್ತಿ ಅಕೃತಃ ಕೃತೇನ, ಇದೆಲ್ಲ ಕ್ಷಣಿಕವಾದದ್ದು, ಇವತ್ತಿದ್ದ ನಾಳೆ ಹೋಗತಕ್ಕಂಥದ್ದು. ಯಾಕೆ ಅಂದರೆ ಅಪೂರ್ವ ಈಸ್ ವಾಟ್ ಈಸ್ ಮೇಕಿಂಗ್ ದಟ್ ಪಾಸಿಬಲ್, and this apurva is gradually getting exhausted. As you enjoy, this is getting exhausted. ಆದ್ದರಿಂದ ನಿಮಗೆ ನಿರತಿಶಯವಾದ ಸುಖ ಅಂತ ಬರಲಾರದು. ಈ ಕಾಮ್ಯ ಕರ್ಮದಲ್ಲಿ ಎಷ್ಟು ಅಗತ್ಯ, ಎಷ್ಟು ಕರ್ಮಾಗತ್ಯವಿದೆಯೋ ಅಷ್ಟು ಮಾತ್ರ ಸುಖ ಅಂತ ಬರುತ್ತೆ. ಈ ಮೋಕ್ಷ ಅಂತನ್ನೋದು ಅಕೃತವಾದದ್ದರಿಂದ ಈ ಕರ್ಮದಿಂದ ಬರತಕ್ಕದ್ದಲ್ಲ, ಜ್ಞಾನದಿಂದ ಮಾತ್ರ ಬರತಕ್ಕದ್ದು. ಅದು ಜ್ಞಾನ ಅಂತ ಒಂದನ್ನು ಸೇರಿಸಿದ್ರು ವೇದಾಂತಗಳು. ಈ ಇದು ಮೀಮಾಂಸಕರಿಗೆ ಜ್ಞಾನ ಅಂತ ಅನ್ನೋದಿಲ್ಲ, ಪರಿಚಯ ಇಲ್ಲ. ಅವರ ಕರ್ಮಕ್ಕನುಗುಣವಾಗಿ ಒಂದು ಫಲ. ಇವರು ಹೇಗೆ ಹೇಳಿದ್ರು, ಇವರು ಜ್ಞಾನ ಅಂತ ಅನ್ನೋದೊಂದಿದೆ, ಈ ಜ್ಞಾನಕ್ಕೊಂದು ಶಕ್ತಿ ಇದೆ. ಇಟ್ ಕ್ಯಾನ್ ಲಿಬರೇಟ್ ದಿ ಇಂಡಿವಿಜುವಲ್ ಫ್ರಾಮ್ ದಿ ನಾರ್ಮಲ್ ಬಾಂಡೇಜ್. ಈ ಜ್ಞಾನೇನ ವಿನಾನ ಮುಕ್ತಿ ಅಂತ ಒಂದು ವೇದಾಂತಗಳ ಸಿದ್ಧಾಂತ. ಈ ಮುಕ್ತಿಗೆ, ಪರಮ ಪುರುಷಾರ್ಥಕ್ಕೆ ಜ್ಞಾನ ಅಂತ ಅನ್ನೋದು ಬೇಕೇ ಬೇಕು. ಈ ಯಾಕೆಂದ್ರೆ ಜ್ಞಾನ ಅಂತ ಅನ್ನೋದು ಜೀವನಿಗೆ ಸಹಜವಾದಂತಹ ಧರ್ಮ. ಇಷ್ಟು ಹೇಳಿದ್ಮೇಲೆ ಈ ಜ್ಞಾನ ಹೇಗೆ ಬರುತ್ತೆ ಮುಂದಿದ್ದು. ಇವರು ಮೀಮಾಂಸಕರಲ್ಲಿ ಸ್ವಲ್ಪ ಪ್ರೌಢ ಮೀಮಾಂಸಕರು ಹೇಳಿದ್ರು, ನಾವು ಕರ್ಮ ಅಂತ ಹೇಳ್ತೀವಲ್ಲ, ಈ ಕರ್ಮವನ್ನು ಮಾಡೋದ್ರಿಂದಲೇ ಜ್ಞಾನ ಅಂತ ಬರುತ್ತೆ. ಕರ್ಮದಿಂದ ಜ್ಞಾನ ಅಂತ ಬರುತ್ತೆ, ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತೀವಿ. ಅದು ಎಲ್ಲ ಮೀಮಾಂಸಕರು ಹೇಳಲಿಲ್ಲ. ಕೆಲವು ಮೀಮಾಂಸಕರು ಸ್ಟೈಲ್ ದೆಮ್ಸೆಲ್ಸ್ ಪ್ರೌಢ ಮೀಮಾಂಸಕರು ಅಂತ ಅವರು ಹೇಳಿದ್ರು, ನಾವು ಕರ್ಮವನ್ನು ಮಾಡ್ತೀವಲ್ಲ, ಈ ಕರ್ಮವನ್ನು ಮಾಡೋದು ಜ್ಞಾನಕ್ಕಾಗಿಯೇ ನಾವು ಮಾಡೋದು. ಕರ್ಮ ಮಾಡ್ತಾ ಇದ್ರೆ ಇವನಿಗೆ ಜ್ಞಾನ ಅಂತ ಸಂಪತ್ತಿ ಬರುತ್ತೆ. ಈ ಜ್ಞಾನ ಬಂದ ಮೇಲೆ ಮುಕ್ತಿ ಅಂತನೋ ಸಹಜವಾಗಿ ಬರುತ್ತೆ ಅವನಿಗೆ. ನಾವೇನು ಸ್ವರ್ಗ ಅಂತಂದ್ರೆ ಮುಕ್ತಿಯನ್ನೇ ಹೇಳ್ತಾ ಇರೋದು. ಆದ್ರೆ ಅದಕ್ಕೆ ಈ ಕರ್ಮಕ್ಕೂ ಮುಕ್ತಿಗೂ ನಡುವೆ ಒಂದು ಜ್ಞಾನ ಅಂತಿದೆ. ಅಂದ್ರೆ ಏನು, ಈ ಕರ್ಮವೂ ಕೂಡ ಜ್ಞಾನ ಸಾಧ್ಯ. ಜ್ಞಾನ ಬಂದ ಮೇಲೆ ಕರ್ಮ ಮಾಡಿದ ಮೇಲೆ ಜ್ಞಾನ. ಆದ್ದರಿಂದ ಇಡೀ ವೇದಾಂತ ಶಾಸ್ತ್ರ ಇದೆಯಲ್ಲ, ನೀವು ವೇದಾಂತ ಅಂತ ಅನ್ನೋದು ಅನಾರಂಭಣೀಯ. ನೀವು ಹೊಸದಾಗಿ ಯಾಕೆ ಶುರು ಮಾಡ್ತೀವಿ? ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತ ಯಾಕೆ ಹೇಳ್ತಾ ಇದ್ದೀರಿ? ನಿಮ್ಮ ಬ್ರಹ್ಮ ನಮ್ಮ ಕರ್ಮದಿಂದಲೇ ಬರ್ತಾ ಇರೋದು. ಆದ್ರಿಂದ ಅಥಾದೋ ಕರ್ಮ ಜಿಜ್ಞಾಸ ಅಂತ ನಾವು ಪೂರ್ವಮೀಮಾಂಸ ಶುರು ಮಾಡಿದೀವಲ್ಲ, ಅದರಲ್ಲೇ ನಿಮ್ಮ ಬ್ರಹ್ಮನೂ ಸೇರಿಕೊಂಡ. ಆದ್ರಿಂದ ಅಥಾದೋ ಧರ್ಮಂ ವ್ಯಾಖ್ಯಾಸ್ಯಾಮ ಅಂತನ್ನೋದರಲ್ಲೇ ವೇದಾಂತ ಸೇರಿಕೊಳ್ತಲ್ಲ. ನೀವು ಹೊಸದಾಗಿ ವೇದಾಂತ ಶಾಸ್ತ್ರ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಅವರು. ಇದರಲ್ಲಿ ಈ ಕರ್ಮಕ್ಕೂ ಜ್ಞಾನಕ್ಕೂ ಸಂಬಂಧವೇ ಇಲ್ಲ. ಕರ್ಮದಿಂದ ಜ್ಞಾನ ಎಂದಿಗೂ ಬರಲಾರದು. ಯಾಕೆಂದ್ರೆ ಅದು ಹಗಲು ರಾತ್ರಿಗಳಷ್ಟು ವಿಭಿನ್ನವಾದದ್ದು ಅಂತ ಶಂಕರಾಚಾರ್ಯರ ಮತ. ಈ ಕರ್ಮ ಅಂತ ಅನ್ನೋದನ್ನು ಪೂರ್ತಿ ಬಿಡತಕ್ಕ, ಕರ್ಮದಿಂದ ಏನು ಪ್ರಯೋಜನವೂ ಇಲ್ಲ ಅಂತ ಶಂಕರಾಚಾರ್ಯರದ್ದು ಬಹಳ ಆಗ್ರಹಪೂರ್ವಕವಾದಂಥ ಒಂದು ಪೊಸಿಷನ್. ಈ ಕರ್ಮಗಳನ್ನು ಮಾಡಿದರೆ ಅವನಿಗೆ ಜ್ಞಾನದಿಂದ ದೂರ ಹೋಗುತ್ತಾನೆಯೇ ವಿನಃ ಅವನು ಹತ್ರ ಹೋಗೋದಂತೂ ಸಾಧ್ಯವೇ ಇಲ್ಲ. ಆದ್ರಿಂದ ಶೃಂಗೇರಿ ಮಠದವರು ಚಂಡಿ ಹೋಮ ಮಾಡಿದ್ರೆ ಅದು ಆಚಾರ್ಯರಿಗೆ ವಿರುದ್ಧವಾದದ್ದೇ. ಅದು ಅವ್ರು ಎಲ್ಲ ಕರ್ಮಗಳನ್ನು ಕೂಡ ತ್ಯಾಜ್ಯವ, ಕರ್ಮಗಳನ್ನು ಬಿಡಲೇಬೇಕು. ಕರ್ಮವನ್ನು ಜ್ಞಾನವನ್ನು ಒಟ್ಟಿಗೆ ಇಟ್ಕೊಳ್ಳೋದು ಸಾಧ್ಯ ಇಲ್ಲ. ಆದರೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಈ ಕರ್ಮವನ್ನು ಇಷ್ಟು ಪೂರ್ತಿ ತೆಗೆದುಹಾಕೋಲ್ಲ. ರಾಮಾನುಜಾಚಾರ್ಯರು ಏನು ಹೇಳ್ತಾರೆ, ಈ ಕರ್ಮ ಅಂತನ್ನೋದು ನಿತ್ಯ ನೈಮಿತ್ತಿಕವಾಗಿ ಇರಲೇಬೇಕು, ಅಂತಃಕರಣ ಶುದ್ಧಿಗಾಗಿ ಇರಲೇಬೇಕು ಕರ್ಮ. ಇದರ ಜೊತೆಗೆ ಅವನು ಶ್ರವಣ ಮನನಾದಿಗಳಿಂದ ಜ್ಞಾನವನ್ನು ಪಡ್ಕೊಳ್ಳಬೇಕು. ಈ ಕರ್ಮ ಇಲ್ಲದೆ ಇದ್ರೆ ಅವನಿಗೆ ಜ್ಞಾನ ಅಂತ ಬರಲ್ಲ. ವಿಧಿವಿಹಿತವಾದ ಕರ್ಮಗಳನ್ನು ಇವನು ಮಾಡದೇ ಇದ್ರೆ ಅವನಿಗೆ ಜ್ಞಾನ ಅಂತ ಬರೋಲ್ಲ. ಜ್ಞಾನ ಅಂತ ಬರಬೇಕಾದ್ರೆ ಅಂತಃಕರಣ ಶುದ್ಧಿ ಇರಬೇಕು. ಒಂದು ಪ್ಯೂರಿಟಿ ಆಫ್ ಹಾರ್ಟ್ ಇರದೇ ಇದ್ರೆ ಹೌ ಡಸ್ ಹಿ ಒಬ್ಟೈನ್ ದಿ ನಾಲೆಡ್ಜ್ ವಿಚ್ ಈಸ್ ಲಿಬರೇಟಿಂಗ್? ಅದರಿಂದ ರಾಮಾನುಜಾಚಾರ್ಯರು ಇದು ಅಂತಃಕರಣ ಶುದ್ಧಿಗಾಗಿ ಕರ್ಮವನ್ನು ಮಾಡಲೇಬೇಕು. ಈ ಕರ್ಮವನ್ನ ಯಾವ ಕಾಲದಲ್ಲೂ ಬಿಡೋ ಹಾಗಿಲ್ಲ. ಈ ನಿತ್ಯ ನೈಮಿತ್ತಿಕ ಕರ್ಮಗಳಿದೆಯಲ್ಲ, ಇದನ್ನ ನಿನ್ ಜ್ಞಾನ ಬಂದ ಮೇಲೂ ಬಿಡೋ ಹಾಗಿಲ್ಲ.
ಬಿಕಾಸ್ ದಿ ಜ್ಞಾನ ಈವನ್ ಇಫ್ ಯು ಗೆಟ್ ಒನ್ಸ್ ವಿಲ್ ಫಾಲೋ ಇಫ್ ಇಟ್ ಇಸ್ ನಾಟ್ ರೀಇನ್ಫೋರ್ಸ್ ಬೈ ಕರ್ಮ. ಆದ್ರಿಂದಲೇ ಶ್ರೀ ವೈಷ್ಣವರ ಸನ್ಯಾಸಿಗಳು ಕೂಡ ಶಿಖಾ ಯಜ್ಞೋಪವೀತ ಮೌಂಜಿ ಎಲ್ಲ ಇಟ್ಕೊಳ್ತಾರೆ. ಅವ್ರು ಸಂಧ್ಯಾವಂದನೆ ಏನು ಮಾಡ್ತಾರೆ, ಅಗ್ರಿಕಾರ್ಯ ಮಾಡ್ತಾರೆ, ಪವಿತ್ರ ಉಂಗುರ ಹಾಕೊಂಡಿರ್ತಾರೆ. ಈ ಮಿಕ್ಕ ಸನ್ಯಾಸಿಗಳ ಅವ್ರಿಗೆ ವರ್ಜ್ಯ ಅಲ್ಲ ಅದು. ಅವ್ರ ಗೃಹಸ್ಥಾಶ್ರಮಕ್ಕೂ ಅದಕ್ಕೂ ಅವ್ರ ಬಟ್ಟೆಯಲ್ಲಿ ವ್ಯತ್ಯಾಸ ಅಷ್ಟೇ. ಮಿಕ್ಕ ಕರ್ಮಗಳನ್ನೆಲ್ಲ ಅವ್ರು ಮಾಡ್ತಾ ಇರಬೇಕು. ಇದು ರಾಮಾನುಜಾಚಾರ್ಯರ ಪೊಸಿಷನ್. ಕರ್ಮ ಜ್ಞಾನ ಸಮುಚ್ಚಯ ಎರಡನ್ನೂ ಕೂಡಿಸಿಕೊಂಡೇ ಹೋಗಬೇಕು. ಕಡೆಯವರೆಗೂ ನಿತ್ಯ ನೈಮಿತಿಕ ಕರ್ಮಗಳನ್ನು ಜ್ಞಾನವನ್ನು ಕೂಡಿಸಿಕೊಂಡು ಹೋಗಬೇಕು. ಮಧ್ವಾಚಾರ್ಯರು ಕರ್ಮದಿಂದ ಅಂತಃಕರಣ ಶುದ್ಧಿ ಆಗೋದು ನಿಜ. ಆದರೆ ಅಂತಃಕರಣ ಶುದ್ಧಿಯಿಂದ ಆದರೆ ಜ್ಞಾನ ಉತ್ಪನ್ನವಾಗೋದಕ್ಕೆ ಒಂದು ಅವಕಾಶ ಕಲ್ಪಿಸಿದಾಗ ಆಯ್ತಷ್ಟೇ. ಅಂತಃಕರಣ ಶುದ್ಧಿ ಆದರೆ ತಾನಾಗಿ ಜ್ಞಾನ ಬರುತ್ತೆ ಅಂತನ್ನೋ ನೆಚ್ಚಿಗೆ ಇಲ್ಲ. ಅಂತಃಕರಣ ಶುದ್ಧಿ ಆದರೆ ಇಟ್ ಪ್ರಿಪೇರ್ಸ್ ದಿ ಗ್ರೌಂಡ್ ಫಾರ್ ನಾಲೆಡ್ಜ್ ಟು ಅರೈಸ್. ಅದು ಜ್ಞಾನ ಉತ್ಪನ್ನವಾಗೋದಕ್ಕೆ ಒಳ್ಳೆ ಒಂದು ಫಲವತ್ತಾದ ಭೂಮಿ ಇದ್ದಾಗ ಆಯ್ತಷ್ಟೇ ಅಂತಃಕರಣ ಶುದ್ಧಿ. ಅದು ಇಷ್ಟ ಆದ ಮಾತ್ರಕ್ಕೆ ಒಂದು 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 ನೆಲ ಫಲವತ್ತಾಗಿದ್ದು ಮಾತ್ರಕ್ಕೆ ಗಿಡ ಬೆಳೆಯುತ್ತೆ ಅಂತಲ್ಲ. ಗಿಡ ಬೆಳೆಯೋದಕ್ಕೆ ಬೇರೆ ಅದು ಜ್ಞಾನೋತ್ಪಾದನೆಗೆ ಬೇರೆ ಮಾಡಬೇಕು. ಆದ್ದರಿಂದ ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವಾಗಲೇ ಶ್ರವಣ ಮನನಾದಿಗಳನ್ನು ನಾವು ಮಾಡಿದರೆ, ಶ್ರವಣ ಮನನ ನಿಧಿಧ್ಯಾಸನ ಅಂತ ವೇದಾಂತದವರು ಮಾರ್ಗಗಳನ್ನು ಹೇಳ್ತಾರೆ, ಇದನ್ನೂ ಮಾಡಿದರೆ ಅಂತಃಕರಣ ಶುದ್ಧಿ ಜೊತೆಗೆ ಜ್ಞಾನ ಅಂತ ಬರುತ್ತೆ. ಈ ಜ್ಞಾನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಇರುವಾಗ ಎಂಥ ಜ್ಞಾನ ಇದು? ಪರೋಕ್ಷ ಜ್ಞಾನ. ಅದು ಇಂಡಿರೆಕ್ಟ್ ನಾಲೆಜ್. ಶಾಸ್ತ್ರದಲ್ಲಿ ಓದಿ ಯಾವುದೋ ಆತ್ಮನ ಸ್ವರೂಪ ಹೀಗೆ, ಬ್ರಹ್ಮನ ಸ್ವರೂಪ ಹೀಗೆ, ಮುಕ್ತಿ ಇದೆಲ್ಲ ಪುಸ್ತಕದ ಬದನೆಕಾಯಿ. ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಪಡ್ಕೊಂಡ ಮೇಲೆ ಉಪಾಸನೆಯನ್ನು ಅವನು ಮಾಡಿದರೆ ಅದು ಅಪರೋಕ್ಷ ಜ್ಞಾನ, ಡೈರೆಕ್ಟ್. ಆದ್ರಿಂದ ಮಧ್ವಾಚಾರ್ಯರ ಪ್ರಕಾರ ಈ ಕರ್ಮ ಜ್ಞಾನಕ್ಕೆ ಕಾರ್ಯಕಾರಣ ಸಂಬಂಧ ಅಂತಿಲ್ಲ. ಒಂದು ಕಾರಣ ಇನ್ನೊಂದು ಕಾರ್ಯ, ಇದು ಕಾಸ್ ದಟ್ಸ್ ದಿ ಎಫೆಕ್ಟ್. ಅಂದರೆ ಹಿ ಅಗ್ರೀಸ್ ವಿತ್ ಶಂಕರಾಚಾರ್ಯ. ಮಧ್ವಾಚಾರ್ಯರು ಶಂಕರಾಚಾರ್ಯರು ಹೇಳೋದನ್ನೇ ಹೇಳ್ತಾ ಇದ್ದಾರೆ. ಆದರೆ ಸ್ವಲ್ಪ ವಿತ್ ಎ ಕ್ವಾಲಿಫಿಕೇಶನ್. ಅಂತಃಕರಣ ಶುದ್ಧಿಯಿಂದ ನೇರವಾಗಿ ಜ್ಞಾನ ಉತ್ಪತ್ತಿಯಾಗುತ್ತೆ ಎಂದು ಇಬ್ಬರು ಒಪ್ಪಲ್ಲ. ಶಂಕರಾಚಾರ್ಯರು ಒಪ್ಪಲ್ಲ, ಮಧ್ವಾಚಾರ್ಯರು ಒಪ್ಪಲ್ಲ. ಆದರೆ ಈ ಅಂತಃಕರಣ ಶುದ್ಧಿ ಆದ ಮೇಲೆ ಶಾಸ್ತ್ರದ ಜ್ಞಾನ ಪರೋಕ್ಷ ಜ್ಞಾನ ಅಂತ ಬರುತ್ತಲ್ಲ, ಈ ಪರೋಕ್ಷ ಜ್ಞಾನದಿಂದ ನಮಗೇನೋ ಪ್ರಯೋಜನ ಇಲ್ಲ ಅನ್ಲೆಸ್ ದಿಸ್ ಈಸ್ ಕನ್ವರ್ಟೆಡ್ ಟು ನಿಧಿಧ್ಯಾಸನ. ಇದನ್ನು ಶಂಕರಾಚಾರ್ಯರು ಹೇಳ್ತಾರೆ. ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ಶ್ರವಣ ಒಂದೇ ಸಾಲದು. ಬರೀ ವೇದಾಂತ ಓದ್ತೀನಿ ನಾನು ಅಂದ್ರೆ ಅದರಿಂದ ಏನು ಪ್ರಯೋಜನವೂ ಇಲ್ಲ. ಫಸ್ಟ್ ಸ್ಟೆಪ್ ಅಷ್ಟೇ. ಬಟ್ ಅದರಲ್ಲೇ ನಾವು ನಿಂತರೆ ಮೇಲೆ ಹೋಗೋ ಹಾಗಿಲ್ಲ. ನಿಧಿಧ್ಯಾಸನ ಅಂತ ಒಂದಿದೆ. ಖಂಡ ಸ್ಮೃತಿ, ಅಖಂಡ ಸ್ಮೃತಿ, ಅಪ್ರಯತ್ನೇನ ಸಿದ್ಧಿ. ಇದನ್ನು ಸಮಾಧಿ ಅಂತ ಇಲ್ಲಿ ಕರೆದಿದ್ದಾರೆ. ಇದು ಸಮಾಧಿ ಅಂತ ಮುಂದಿನ ಶ್ಲೋಕದಲ್ಲಿ ಸಮಾಧಿ ಅಂತ ಕರೆದಿದ್ದಾರೆ. ಸಮಾಧಿ ಅಂದ್ರೆ ಏನು? ವೇರ್ ದಿ ಮೈಂಡ್ ಕ್ಯಾನ್ ಎಂಟರ್ ಇನ್ ಟು ಎ ಡೀಪ್ ಅಬ್ಸಾರ್ಪ್ಷನ್ ವಿಥೌಟ್ ಅವರ್ ಎಫರ್ಟ್. ಅಪ್ರಯತ್ನದಿಂದ ಅಖಂಡವಾಗಿ ಒಂದು ಧ್ಯಾನ ಆದರೆ ಇದು ಹೀಗಾದಾಗ ಉಪಾಸನ ಅಂತ ನಾವು ಮಾಡಿದರೆ, ದೇವರ ಧ್ಯಾನವೋ ಅಥವಾ ಜಪವೋ ಅಥವಾ ಮತ್ತೊಂದು ಏನೋ 32 ಉಪಾಸನೆಗಳನ್ನು ಹೇಳಿದ್ದಾರಲ್ಲ ಉಪನಿಷತ್ನಲ್ಲಿ. 32 ಉಪಾಸನೆಗಳಲ್ಲಿ ಯಾವುದಾದ್ರೂ ಒಂದು ಉಪಾಸನೆ ಮಾಡಿದ್ರೆ ಅಖಂಡ ಸ್ಮೃತಿ ದೃಢವಾಗ್ತಾ ಬರುತ್ತೆ. ಇಟ್ ಗೆಟ್ಸ್ ರೂಟೆಡ್ ಅಂಡ್ ಅದು ಮೆಚ್ಯೂರ್ ಆದರೆ ಜ್ಞಾನ ಅಂತ ಬರುತ್ತೆ, ತಾನಾಗಿ ಬರುತ್ತೆ. ಆದ್ದರಿಂದ ಜ್ಞಾನದಲ್ಲಿ ಎರಡು ಸ್ಟೇಜಸ್ ಹೇಳ್ತಾರೆ. ಇದು ನಾವು ಶಾಸ್ತ್ರಗಳನ್ನು ಓದಿದ್ರೆ ಒಂದು ಜ್ಞಾನ ಅಂತ ಬರುತ್ತೆ, ಇದು ಪರೋಕ್ಷ ಜ್ಞಾನ. ಬಟ್ ಉಪಾಸನೆಯಿಂದ ಬರತಕ್ಕದ್ದು ಅಪರೋಕ್ಷ ಜ್ಞಾನ. ಉಪಾಸನೆಯಿಂದ ಬರೋದು ಅಂದ್ರೆ ಏನು? ಉಪಾಸನೆಯ ಫಲವಾಗಿ ಬರತಕ್ಕಂತಹದ್ದು ಅಪರೋಕ್ಷ ಜ್ಞಾನ. ಅದಕ್ಕಾಗಿ ಮಾಧ್ವ ಸಿದ್ಧಾಂತದಲ್ಲಿ ಯಮೇ ವೈಷವೃಣುತೆ ತೇನ ಲಭ್ಯ ತಸ್ಯೈಷಗಾತ್ಮ ವಿವೃಣುತೆ ತನೂಂ ಸ್ವಾಂ ಅಂತಿರೋದು ಮುಂಡುಕೋಪನಿಷತ್ತಿನಲ್ಲಿ ಒಂದು ವಾಕ್ಯ ಇದೆ. ಯಂ ಏವ ಏಷಃ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಯಾರು ಆತ್ಮನನ್ನೇ ಹುಡುಕೊಂಡು ಹೋಗ್ತಾನೋ, ಯಂ ಏವ ಏಷಃ ವೃಣುತೆ ತೇನ ಲಭ್ಯ, ಆತ್ಮ ಸಿಗೋದು
ಏನೋ ಒಂದು ಇನ್ಸಿಡೆಂಟಲ್ಲಿ ಎಸ್ ಎ ಪಾಸ್ಟ್ ಟೈಮ್ ನಾನು ಆತ್ಮನ್ನು ಹುಡುಕ್ತೀನಿ ಅಂದ್ರೆ ಆತ್ಮ ಸಿಗೋಲ್ಲ. ಯಮೇವ ಏಷ ವೃಣುತೆ, ತನ್ನ ಎಲ್ಲ ಫುಲ್ ಅಟೆನ್ಷನ್ ಇಸ್ ಡಿವೋಟೆಡ್ ಟು ದಿ ರಿಯಲೈಸೇಷನ್ ಆಫ್ ದಿ ಆತ್ಮ. ತೇನ ಲಭ್ಯ ತಸ್ಯ ಈಶ ಆತ್ಮ ವಿವೃಣುತೆ ತನುಂ ಸ್ವಾಂ. ಅವನಿಗೆ ಈ ಆತ್ಮ ಅಂತನೂ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಅಂದ್ರೆ ಏನು? ದಿ ಇಂಡಿವಿಜುವಲ್ ಮಸ್ಟ್ ಶೋ ಎ ಫುಲ್ ಫರ್ವರ್ ಇನ್ ದಿ ಸರ್ಚ್ ಫಾರ್ ಆತ್ಮ. ಇದು 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 ಶಂಕರಾಚಾರ್ಯರ ವ್ಯಾಖ್ಯಾನ. ಯಂ ಏವ ಏಷಃ ವೃಣುತೆ ತೇನ ಲಭ್ಯ. ಅಂದ್ರೆ ಯಂ ಆತ್ಮಾನಂ ಏಷಃ ಸಾಧಕಃ ವೃಣುತೆ ತೇನ ಲಭ್ಯ. ಅಂದ್ರೆ ಇವನು ಸಾಧಕನ ಮೇಲೆ ಒತ್ತು ಹೆಚ್ಚು. ಯು ವಿಲ್ ರಿಯಲೈಸ್ ಇನ್ ಅಕಾರ್ಡೆನ್ಸ್ ವಿತ್ ಯುವರ್ ಅಪ್ಲಿಕೇಶನ್. ನೀನು ಎಷ್ಟು ಎಷ್ಟು ನಿತಾಂತವಾಗಿ ಅದರಲ್ಲಿ ಶ್ರದ್ಧೆಯನ್ನು ತೋರಿಸ್ತೀಯೋ ಅಷ್ಟು ರೆವಲ್ಯೂಷನ್ ಅಂತ ಬರ್ತಾ ಇರುತ್ತೆ. ಮಧ್ವಾಚಾರ್ಯರ ಏವ ಏಷಃ ವೃಣುತೆ ಅಂತ ಅನ್ನೋದ್ರಲ್ಲಿ ಆ ಗ್ರೇಸ್, ಆ ಒಂದು ಈಶ್ವರ ಪ್ರಸಾದ ಅಂತ ಅನ್ನೋದನ್ನು ಒಂದು ಸೇರಿಸ್ತಾರೆ. ಗ್ರೇಸ್ ಆಫ್ ಗಾಡ್ ಇರಬೇಕು. ಸೊ ದಿಸ್ ಪರೋಕ್ಷ ಜ್ಞಾನವನ್ನ ನೀವು ಕಷ್ಟಪಟ್ಟು ಪಡ್ಕೊಳ್ತೀರಿ. ಅಂದ್ರೆ ಪ್ರಯತ್ನ ಅದು ಅಂತ ಹೇಳಿ ಪ್ರಯತ್ನದಿಂದ ಪಡ್ಕೊಳ್ತೀರಿ. ಗುರುವಿನ ಹತ್ರ ಹೋಗ್ತೀರಿ, ಶಾಸ್ತ್ರವನ್ನು ನೋಡ್ತೀರಿ, ನಿಘಂಟುವನ್ನು ನೋಡ್ತೀರಿ, ಮನನ ಮಾಡ್ತೀರಿ. ಏನೋ ಒಂದು ನಿಮಗೆ ಶಾಸ್ತ್ರದ ಪರಿಚಯ ಅಂತ ಆಗುತ್ತೆ. ಶಾಸ್ತ್ರದಲ್ಲಿ ಹೀಗೆ, ಇದು ಪರೋಕ್ಷ ಜ್ಞಾನ, ಇದು ಬೇಕಿದು. ಆದರೆ ದಿಸ್ ಇಸ್ ನಾಟ್ ಎವ್ರಿಥಿಂಗ್. ದೇರ್ ಈಸ್ ಸಮಥಿಂಗ್ ಎಲ್ಸ್ ವಿಚ್ ವಿಲ್ ಇಮಿಡಿಯೇಟ್ಲಿ ರಿಲೀಸ್ ಯು. ಅದು ತಾರಕ ಜ್ಞಾನ. ಇದು ಅಪರೋಕ್ಷ ಜ್ಞಾನ ನಿಮ್ಮ ಪ್ರಯತ್ನದಿಂದ ಬರತಕ್ಕದ್ದಲ್ಲ, ಅವನ ಅನುಗ್ರಹದಿಂದ ಬರತಕ್ಕದ್ದು. ಅಲ್ಲಿ ಅನುಗ್ರಹ ಅಂತ ಅನ್ನೋದನ್ನ ಅಲ್ಲಿ ಒತ್ತು ಹೇಳ್ತಾರೆ, ಪ್ರಸಾದ ಅಂತ ಒತ್ತು ಹೇಳ್ತಾರೆ. ಈ ಪ್ರಸಾದ ಅಂತ ಅನ್ನೋದು ಆ ಗಾಡ್ಸ್ ಗ್ರೇಸ್ ಇದು ಯಾವಾಗ ಬರುತ್ತೆ ಅಂದ್ರೆ ನೀವು ಕರ್ಮ ಅದು ಉಪಾಸನೆಯಿಂದ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಮಧ್ವಾಚಾರ್ಯರು ಉಪಾಸನೆಯಿಂದ ಅನುಗ್ರಹ ಅಂತ ಅನ್ನೋದು ಸಂಪಾದನೆಯಾಗುತ್ತೆ. ಈ ಕರ್ಮದಿಂದ ಅಂತಃಕರಣ ಶುದ್ಧಿ ಅಂತ ಆಗಬಹುದು. ಅಂತಃಕರಣ ಶುದ್ಧಿ ಆಗೋದು ಮೋಕ್ಷ ಅಲ್ಲ. ಅಂತಃಕರಣ ಶುದ್ಧಿ ಆಗೋದು ಎ ನೆಸೆಸರಿ ಕಂಡೀಷನ್ ಫಾರ್ ನಾಲೆಡ್ಜ್ ಟು ಅರೈಸ್. And knowledge will arise for the purpose of liberation. ಅದರಿಂದ ಅಂತಃಕರಣ ಶುದ್ಧಿ and ಮೋಕ್ಷ they are far apart. ಈ ಜ್ಞಾನ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನು ಎಲ್ಲ ಮಾಡಿದರೂ ಕೂಡ ಅಂತಃಕರಣ ಶುದ್ಧಿ ಅಂತ ಆಗಬಹುದು. ನಿಮಗೆ ಅದು ಆಗುತ್ತೆ ಅಂತ ನಂಬಿಕೆ ಇಲ್ಲ, ಆಗಬಹುದು, ಸ್ಯಾತ್ ಅಂತ ಹೇಳ್ತಾರೆ, ಆಗಬಹುದು. ಆದರೆ ಅದರ ಮೇಲೆ ಉಪಾಸನೆ ಅಂತ ಮಾಡ್ತಿರಲ್ಲ ನೀವು, ಉಪಾಸನೆಯಿಂದ ಭಗವತ್ ಪ್ರಸಾದ ಅಂತ ಆಗುತ್ತೆ. ಈಗ ಮಧ್ವಾಚಾರ್ಯರು ಏನು ಹೇಳ್ತಾರೆ, ಉಪಾಸನೆಯನ್ನು ಮಾಡೋ ಸ್ಟೇಜ್ನಲ್ಲಿ ಇಂಥ ಕರ್ಮಗಳನ್ನು ನೀವು ಏನು ಮಾಡಲೇಬೇಕಾಗಿಲ್ಲ, ವೇದವಿಹಿತವಾದ ಕರ್ಮಗಳ ಅಗತ್ಯವೇ ಇಲ್ಲ ಅಂದ್ರೆ ಶಂಕರಾಚಾರ್ಯರ ಪೊಸಿಷನ್ನೇ. ಈ ಕರ್ಮಗಳಿಂದ ಏನೋ ಪ್ರಯೋಜನ ಇಲ್ಲ, ಕರ್ಮವನ್ನು ಮಾಡಬೇಕಾಗಿಲ್ಲ. ಸಂಧ್ಯಾ ವಂದನೆ, ದೇವರ ಪೂಜೆ ಇವೆಲ್ಲ ಆ ಪರೋಕ್ಷ ಜ್ಞಾನ ಬಂದ ಮೇಲೆ ಇವೆಲ್ಲ ಅವನು ಮಾಡಬೇಕಾಗಿಲ್ಲ. ಅಂತಃಕರಣ ಶುದ್ಧಿ ಆಗಲೇ ಆಗಿದೆ, ತಿರುಗಿ ಅದನ್ನು ಏನು ಮಾಡೋದು? ಆದ್ರಿಂದ ಕರ್ಮಗಳು ನ ಕರ್ತವ್ಯ ಅಂತ ಮಧ್ವಾಚಾರ್ಯರು ಹೇಳ್ಬಿಡ್ತಾರೆ. ಪರೋಕ್ಷ ಜ್ಞಾನ ಅಂತ ಒಂದು ಬಂದ ಮೇಲೆ ಕರ್ಮಗಳನ್ನು ಮಾಡಬೇಕು. ಪರೋಕ್ಷ ಜ್ಞಾನ ಬಂದ ಮೇಲೆ ಉಪಾಸನೆ ಅಂತ ಅನ್ನೋದು ಈ ರೀತಿಯಾದ ಜ್ಞಾನ, ಈ ರೀತಿಯಾದ ಕರ್ಮ ಅಲ್ಲ. ಉಪಾಸನಾ ಅಂತ ಅನ್ನೋದ್ರಲ್ಲೂ ಕರ್ಮ ಇದೆ, ಮಾನಸಿಕ ಕರ್ಮ. ಇವಾಗ ಕೈಯಿಂದ ಬಾಯಿಂದ ಮಾಡೋ ಕರ್ಮಗಳಲ್ಲದೆ ಮಾನಸಿಕ ಕರ್ಮ, ಅದು ಒಂದು ವಿಧವಾದ ಕರ್ಮವೇ. ಆದರೆ ಆ ಉಪಾಸನಾ ಅಂತನ್ನೋ ಕರ್ಮದಲ್ಲಿ ಇದ್ದ ಫಲಾಪೇಕ್ಷೆ ಇಲ್ಲ. ಸಾಮಾನ್ಯವಾಗಿ ನಾವು ಕರ್ಮಗಳನ್ನು ಮಾಡೋದಕ್ಕೆಲ್ಲ ಫಲಾಪೇಕ್ಷೆ ಇದೆ. ಒಂದು ವ್ರತವೋ, ಒಂದು ಪೂಜೆಯೋ, ಒಂದು ಪುನಸ್ಕಾರವೋ, ಒಂದು ಯಜ್ಞವೋ, ಎಲ್ಲದಕ್ಕೂ ಒಂದು ಕಾಮ್ಯ ಫಲ ಅಂತ ಇದೆ. ಈ ಕಾಮ್ಯ ಫಲವನ್ನು ಎಷ್ಟರ ಮಟ್ಟಿಗೆ ನಾವು ಪಡ್ಕೊಂಡ್ರೆ ಅಷ್ಟು ನಮಗೆ ಪ್ರತಿಬಂಧ. ಆದ್ರಿಂದ ಪುಣ್ಯ ಪಾಪೇ ವಿಧೂಯ, ಪಾಪ ಕರ್ಮಗಳನ್ನು ಹೇಗೆ ಮಾಡಬಾರ್ದು, ಪುಣ್ಯದ ಕೆಲಸಗಳನ್ನು ಹಾಗೆ ಮಾಡಬಾರ್ದು. ವಿ ಶುಡ್ ವಾಚ್ ಅಗೇನ್ಸ್ಟ್ ದಿ ಎಕ್ವಿಸಿಷನ್ ಆಫ್ ಪುಣ್ಯ. ಪುಣ್ಯವೂ ಬರಬಾರದು ನಮಗೆ, ಪುಣ್ಯವೂ ಪ್ರತಿಬಂಧಕವೇ. ಆದ್ದರಿಂದ ಇಲ್ಲಿ ಮಧ್ವಾಚಾರ್ಯರು, ಶಂಕರಾಚಾರ್ಯರು ದೇ ಅಗ್ರಿ, ಇಂಥ ಕರ್ಮಗಳು ದೇ ಮಸ್ಟ್ ಫಾಲೋ, ದೇ ಮಸ್ಟ್ ನಾಟ್ ಕಂಟಿನ್ಯೂ ಆಫ್ಟರ್ ದಿ ಪರೋಕ್ಷ ಜ್ಞಾನದ ಒಂದು ಉತ್ಪತ್ತಿ ಆದ ಮೇಲೆ. ಅಂದ್ರೆ ಏನು, ಮೀಮಾಂಸಕರಿಗೆ ಎಗೇನ್ಸ್ಟ್ ಆಗಿ ಹೇಳೋದು. ಇಬ್ರು ಬೋತ್ ಆಫ್ ದೇಮ್ ಅಗ್ರಿ. ಆದರೆ ಶ್ರೀ ವೈಷ್ಣವ ರಾಮಾನುಜಾಚಾರ್ಯರು ಮೀಮಾಂಸಕರಿಗೆ ಸಮ್ಮತ. ಅಂದ್ರೆ ಮೀಮಾಂಸ ಎಕ್ಸೆಪ್ಟ್ಸ್ ದಿ ಮೀಮಾಂಸಾ.
ಕರ್ಮ ಜ್ಞಾನ ಸಮುಚ್ಚಯ ಅಂತ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಇವರಿಬ್ಬರು ಹೀಗೆ ಕರ್ಮದ ಅಗತ್ಯ ಇಲ್ಲ ಅಂತ ಹೇಳಿದ ಮೇಲೆ ಮಧ್ವಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಈ ಉಪಾಸನೆ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ತಾರೆ. ಉಪಾಸನೆ ಅಂದ್ರೆ ಏನು ಅಂದ್ರೆ ಯಾರಿಗೆ ಲೌಕಿಕ ಪ್ರಯೋಜನ ಇಲ್ಲದೇನೆ ಕೇವಲ ಒಂದು ಅಪರೋಕ್ಷ ಜ್ಞಾನ ಬರಬೇಕು ಅಂತನ್ನೋ ಬಯಕೆ ಮಾತ್ರ ಇದೆಯೋ ಅದನ್ನ ಇವರು ಉಪಾಯ ಅಥವಾ ಯೋಗ ಅಂತ ಕರೆದಿದ್ದಾರೆ. ಯೋಗ ಅಂತನ್ನೋ ಮಾತು ಏನರ್ಥ? ಜ್ಞಾನೋಪಾಯ ಏವ ಯೋಗ ಅಂತ ಹಿಂದೆ ಹೇಳಿದ್ವಲ್ಲ ನಾವು, ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಉಪಾಯ ಅಂತ ಯೋಗ ಅಂತನ್ನೋ ಮಾತಿಗೆ ಮಧ್ವಾಚಾರ್ಯರು ಮಾಡುವ ಅರ್ಥ ಏನು? ಉಪಾಯ. ಯಾತಕ್ಕೆ ಉಪಾಯ? ಇದು ಜ್ಞಾನ ಪಡ್ಕೊಳ್ಳೋದಕ್ಕೆ ಒಂದು ಉಪಾಯ. ಅಂದ್ರೆ ಒಂದು ಕರ್ಮವನ್ನು ಮಾಡಬೇಕು, ಶಾಸ್ತ್ರ ಹೇಳಿದೆ, ಇದನ್ನು ಮಾಡಿದ್ರೆ ನನಗೆ ಅದರಿಂದ ಜ್ಞಾನ ಬರಬೇಕಷ್ಟೇ ಅಂತನೋ ದೃಷ್ಟಿಯಿಂದ ಮಾಡು. ಆ ಕರ್ಮದಿಂದ ಫಲ ಬರಬೇಕು ಅಂತನೋ ದೃಷ್ಟಿಯಿಂದ ಮಾಡಬೇಡ. ಇದನ್ನೇ ಶಂಕರಾಚಾರ್ಯರು ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ, ಅಂತಃಕರಣ ಶುದ್ಧಿಗಾಗಿ ಮಾಡು. ಜ್ಞಾನ ಅಂತನ್ನೋದು ಹೀಗೆ ತಾನಾಗಿ ಬರ್ತಕ್ಕದ್ದಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಅದಕ್ಕೆ ಒಂದು ಬೇರೆ ದಾರಿ ಇದೆ. ಇಲ್ಲಿ ಅವನು ಈ ದೃಷ್ಟಿಯಿಂದ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂದ್ರೆ ಉಪಾಸನೆ ದಾರಿ ಬೇರೆ, ಈ ಕರ್ಮಗಳ ದಾರಿ ಬೇರೆ. ದೇವ್ರ ಪೂಜೆ ಮಾಡೋದು ಉಪಾಸನೆ ಅಲ್ಲ. ಉಪಾಸನೆ ಅಂತ ಅನ್ನೋದು ಮಾನಸಿಕ ಕ್ರಿಯಾ, ಮನಸ್ಸಿನ ಸಂಸ್ಕಾರದಿಂದ ಮಾಡತಕ್ಕದ್ದು ಅದು ಉಪಾಸನೆ. 32 ಉಪಾಸನೆಗಳು ಬರ್ತಲ್ಲ ಉಪನಿಷತ್ತಿನಲ್ಲಿ. ಆ 32 ಉಪಾಸನೆಗಳಲ್ಲೂ ವ್ರತ, ಪೂಜೆ, ಪುರಸ್ಕಾರ ಇಂಥದ್ರ ಕಲ್ಪನೆಯೇ ಇಲ್ಲ. ಅದೆಲ್ಲ ಮಾನಸಿಕ ಕ್ರಿಯಾ, ವಿಜುವಲೈಸೇಷನ್, ಥಿಂಕಿಂಗ್ ಇದ್ರದ್ದು. ಇಲ್ಲಿ ಬುದ್ಧಿಯೋಗ ಅದು ಅಂದ್ರೆ ಉಪಾಸನಾ ವರ್ತಮಾದು. ಉಪಾಸನೆಗಿಂತ ಈ ಕಾಮ್ಯ ಕರ್ಮಗಳನ್ನು ಮಾಡತಕ್ಕಂಥದ್ದು ತುಂಬಾ ನಿಕೃಷ್ಟವಾದದ್ದು, ಫಾರ್ ಇನ್ಫೀರಿಯರ್. ಉಪಾಸನೆಯನ್ನು ಮನುಷ್ಯ ಅಂದ್ರೆ ಏನು? ಜ್ಞಾನಯುಕ್ತವಾಗಿ ಇದಕ್ಕೆ ಇದರಲ್ಲಿ ನಮ್ಮ ದಾಸ ಸಾಹಿತ್ಯದಲ್ಲಿ ಈ ಮಾನಸಿ ಪೂಜೆಯ ವಿಚಾರ ತುಂಬಾ ಹೇಳ್ತಾರೆ. ಪುರಂದರದಾಸರೇನೆ ಏಕಾಕ್ಷದಲ್ಲಿ ಕಣ್ಣೊಳಗೆ ನೋಡೋ ಒಳಗಣ್ಣಿನಿಂದಲೇ ನೋಡೋ ಮೂಜಗದ ದೊರೆಯ. ಇಲ್ಲಿ ಹೊರಗಡೆ ಪೂಜೆ ಮಾಡೋದಲ್ಲ, ಒಳಗೆ ನೋಡಬೇಕು, ಒಳಗಣ್ಣಿನಿಂದಲೇ ನೋಡೋ ಮೂಜಗದ ದೊರೆಯ. ಇದು ಮಾನಸಿಕ ಕ್ರಿಯಾ, ಉಪಾಸನೆ ಇದೆ. ಇಂಥದ್ದೆಲ್ಲ ಮಾನಸಿಕ ಧ್ಯಾನ ಅಂದ್ರೆ ಅವನು ಸುಮ್ಮನೆ ನಿಶ್ಚಲವಾಗಿ ಕೂತ್ಕೊಂಡು ದೇವರ ಮೂರ್ತಿಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಎಲ್ಲಾ ಷೋಡಶೋಪಚಾರಗಳನ್ನು ಮನಸ್ಸಿನಲ್ಲಿಯೇ ಮಾಡತಕ್ಕದ್ದು. ಹೊರಗಡೆ ಏನೂ ಅಂದ್ರೆ ಬಾಹ್ಯಕ್ಕೆ ವಿರುದ್ಧವಾಗಿ ಅಂತರ್ಯಾಗ ಅಂತ ಕರೀತಾರೆ ಮಾನಸಿಕ. ಇದನ್ನು ಉಪಾಸನ ಅಂತ ಕರೆದು. ಹೀಗೆ ಭಗವತ್ ಪ್ರೀತಿಗಾಗಿ ನಾವು ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ. ಭಗವತ್ ಪ್ರೀತಿಗಾಗಿ ಮಾಡತಕ್ಕದ್ದು ಉಪಾಸನೆ ಒಂದೇ. ನಾವು ಎಲ್ಲಾ ಕೃಷ್ಣಾರ್ಪಣ, ದುಡ್ಡು ಬೇಕಾದ್ರೆ ಸಂಪಾದನೆ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಕೃಷ್ಣನ್ಗೆ ಅರ್ಪಣ ಅಲ್ಲ ಅದು. ಯಾಕಂದ್ರೆ ಕಾಮ್ಯಕರ್ಮ ಅದು. ಕಾಮ್ಯಕರ್ಮದಲ್ಲಿ ಭಗವತ್ ಪ್ರೀತಿ ಇಲ್ಲ, ಉಪಾಸನ. ಆದ್ರಿಂದ ಇಲ್ಲಿ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಈ ಬುದ್ಧಿಯೋಗ ಅಂತನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕಾಗಿ ಜ್ಞಾನ ರಕ್ಷಣ ಪುಮರ್ಥ ಸಾಧನಾತ್ ಉಪಾಸನಾತ್ ದೂರೇಣ ಅತೀವ ಅವರಂ ನಿಕೃಷ್ಟಂ ಕರ್ಮ ಕಾಮ್ಯಕರ್ಮ. ನಾವು ಲೋಕದಲ್ಲಿ ಮಾಡತಕ್ಕಂಥ ಲೌಕಿಕ ಪ್ರಯೋಜನಕ್ಕಾಗಿ ಮಾಡತಕ್ಕ ಕರ್ಮಗಳಿಗೂ ಉಪಾಸನೆಗೂ ಬಹಳ ವ್ಯತ್ಯಾಸ ಇದೆ. ಬುದ್ಧವು ಶರಣಮನ್ವಿಚ್ಛ, ಬುದ್ಧವು ಜ್ಞಾನೇ. ಯಾಕೆಂದ್ರೆ ಇಲ್ಲಿ ಈ ನಾವು ಕರ್ಮವನ್ನು ಮಾಡಿದ್ರೆ ನಮಗೆ ಸಂಸಾರ ಬಂಧನ ಅಂತ ನಾವು ತಪ್ಪತಕ್ಕಂಥದ್ದಲ್ಲ. ಬುದ್ಧವು ಜ್ಞಾನೇ ಉಪಾಯೇ ಅಂದ್ರೆ ಜ್ಞಾನೋತ್ಪಾದಕ ನಿವೃತ್ತ ಕರ್ಮೇ. ಜ್ಞಾನವನ್ನ ಉತ್ಪತ್ತಿ ಮಾಡತಕ್ಕಂಥ ನಿವೃತ್ತ ಕರ್ಮ. ಇಲ್ಲಿ ಇನ್ನೊಂದು, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಲ್ಲೂ ಹೇಳ್ತಾರೆ, ಅವರ ಪ್ರಾತಸಂಕಲ್ಪ ಗತಿಯಲ್ಲೂ ಹೇಳ್ತಾರೆ, ನಾವು ಮಾಡೋ ಕೆಲಸಗಳನ್ನು ಬಿಡಬೇಕು ಅಂತ ನಾವು ಸಾಧ್ಯವಿಲ್ಲ. ಅವನು ಗೃಹಸ್ಥಾಶ್ರಮಿ ಆಗಲಿ ಯಾವುದಿದ್ರೂ ಅವನು ಮಾಡೋ ಕೆಲಸಗಳಿಂದ ಮಾಡ್ತಾನೆ ಇರಬೇಕು. ಆದರೆ ಮಾಡೋ ಕೆಲಸಗಳಲ್ಲಿ ಅನುಸಂಧಾನ ಹೇಗೆ ಮಾಡಿಕೊಳ್ತಾನೆ? ಒಂದು ಲೌಕಿಕ ಪ್ರಯೋಜನ ಬೇಕು. ಲೌಕಿಕ ಪ್ರಯೋಜನ ಇಲ್ಲದೇನೆ ನ ಪ್ರಯೋಜನಮನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಒಂದು ನ್ಯಾಯ ಇದೆ.
ಏನಾದರೂ ಒಂದು ಸ್ವಲ್ಪ ಕಾಂಕ್ರೀಟ್ ಬೆನಿಫಿಟ್ ಇಲ್ಲದೆ ಯಾರು ಕೆಲಸ ಮಾಡ್ತಾನೆ? ಇವನು ಮಾಡತಕ್ಕದ್ದು. ಯಾಕೆಂದ್ರೆ ಇವನು ಮಾಡುವಾಗ ಆ ಜ್ಞಾನದ ಉತ್ಪತ್ತಿ ಇಲ್ಲ ಇವನಿಗೆ. ಎಲ್ಲ ಅವನು ಸಂಪನ್ನನಾದ ಮೇಲೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅಂದುಕೊಳ್ತಾರೆ. ಇವ ರಾಘವೇಂದ್ರ ಸ್ವಾಮಿಗಳು is more practical. He takes into consideration our normal frailties and limitations. When we do a work, there is always a mundane benefit that we look for. ಆದರೆ ಇನ್ನೇನು ಹೇಳ್ತಾರೆ ಅವರು, ಜ್ಞಾನೋತ್ಪಾದಕ ನಿವೃತ್ತ ಕರ್ಮಣಿ. ಆದ್ರೆ ನಮಗಿದ್ರ ಜೊತೆಗೆ ಈ ಒಂದು ಸ್ವಲ್ಪ ಆಧ್ಯಾತ್ಮಿಕ ಪ್ರವೃತ್ತಿಯು ಇರೋ ಕಾರಣದಿಂದ ಈ ಲೌಕಿಕ ಪ್ರಯೋಜನ ಬರಲಿ, ಲೌಕಿಕ ಪ್ರಯೋಜನ ಜೊತೆಗೆ ಭಗವದ್ಜ್ಞಾನವನ್ನೂ ಇದು ಹುಟ್ಟಿಸೋ ಹಾಗಾಗಲಿ. ಜ್ಞಾನ ಉತ್ಪಾದಕ ಕರ್ಮಣಿ. ಸೊ ದಿಸ್ ಕರ್ಮ ಈಸ್ ಮೇಡ್ ಟು yield two benefits. One, the normal obtainment, normal appropriate obtainment. The other thing is, along with it, you become more refined. There is greater knowledge. ಇದು ಹೀಗೆ ಈ ಕರ್ಮವನ್ನು ಮಾಡುವಾಗ ಕರ್ಮ ಬಂಧಕವಾಗದೇನೆ ನಮಗೆ ಉಪಕಾರಕವಾಗಿ ಕರ್ಮವನ್ನು ಮಾಡ್ತೀವಲ್ಲ, ಇದನ್ನ ಯೋಗ ಕರ್ಮಸು ಕೌಶಲಂ ಅಂತ ಮುಂದಿನ ಇದರಲ್ಲಿ ಬುದ್ಧಿಯುಕ್ತೋ ಜಹಾತೀಘ. ಹೀಗೆ ಒಂದು ಬುದ್ಧವು ಜ್ಞಾನೋತ್ಪಾದಕ ನಿವೃತ್ತಿ ಕರ್ಮೆ ಜ್ಞಾನಾರ್ಥಂ, ಜ್ಞಾನಕ್ಕಾಗಿಯೇ ಕೆಲಸ ಮಾಡುವಾಗ ಬುದ್ಧಿಯುಕ್ತೋ ಜಹಾತೀಘ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಇಲ್ಲಿ ಯೋಗ ಅಂತ ನಮಗೆ ಎಲ್ಲ ಡೆಫಿನೇಷನ್ ಮೂರು ಬಗೆಯಾದ ಡೆಫಿನೇಷನ್ಸ್ ಹೇಳ್ತಾ ಇದ್ದಾರೆ. ಮೊದಲು ಸಮತ್ವಂ ಯೋಗ ಉಚ್ಯತೆ ಅಂತ ಹಿಂದೆ ಹೇಳಿಬಿಟ್ರು. ಇಲ್ಲಿ ಯೋಗ ಅಂತ ನಮಗೆ ಇನ್ನೊಂದು ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಬುದ್ಧಿಯುಕ್ತ, ಯಾರು ಈ ಸಮತ್ವ ಬುದ್ಧಿ ಇಂತಿದೆಯೋ ಅಥವಾ ಕರ್ಮ ಮಾಡುವಾಗ ಜ್ಞಾನದ ಬಯಕೆಯೂ ಇದೆಯೋ, ಅಂದ್ರೆ ಏನು, ನಾನು ಕೆಲಸ ಮಾಡ್ತೀನಿ, ಏನೋ ಸಂಪಾದನೆ ಮಾಡ್ತೀನಿ, ಸಂಪಾದನೆ ಮಾಡಿ ಹಣ ಬರೋದ್ರ ಜೊತೆಗೆ ನನ್ನ ಅಂತಃಕರಣವು ಶುದ್ಧಿಯಾಗಲಿ ಅಂತ ಬಯಕೆಯಿಂದ ಮಾಡತಕ್ಕಂಥದ್ದು ಬುದ್ಧಿಯುಕ್ತ. ಅದೇ ಕರ್ಮ ಕುರುವನ್, ಕೆಲಸ ಮಾಡ್ತಾನೆ. ಇಲ್ಲಿ ಬುದ್ಧಿಯುಕ್ತೋ ಜಹಾತೀಹ ಅಂತ ಅನ್ನೋದಕ್ಕೆ ಒಂದು ಸೇರಿಸ್ತಾರೆ. ಬುದ್ಧಿಯುಕ್ತ ಕರ್ಮ ಕುರುವನ್, ಬುದ್ಧಿಯ ಜೊತೆಗೆ ಕರ್ಮಗಳನ್ನು ಮಾಡ್ತಾ ಇರತಕ್ಕಂಥವನು. ಉಭೇ ಸುಕೃತ ದುಷ್ಕೃತೆ ಜಹಾತಿ ಪರಿತ್ಯಜತಿ. ತಾನು ಮಾಡೋ ಕೆಲಸದಲ್ಲಿ ಪುಣ್ಯ ಬರುತ್ತೋ ಪಾಪ ಬರುತ್ತೋ ಇದರ ಗಣನೆ ಇಲ್ಲ. ಪಾಪ ಹೇಗೆ ನಿಷಿದ್ಧವೋ ಪುಣ್ಯವೂ ಅಷ್ಟೇ ನಿಷಿದ್ಧ ಅಂತ ಅಂದುಕೊಡ್ತಾರೆ. ಈ ಟೇಕ್ಸ್ ಕೇರ್ ನಾಟ್ ಟು ಎಕ್ವೈರ್ ಪುಣ್ಯ. ಇದು ಸ್ವಲ್ಪ ಕಷ್ಟವಾದ ಕಾನ್ಸೆಪ್ಟ್. ಎಲ್ಲ ಪುಣ್ಯಕ್ಕಾಗಿ ಎಲ್ಲ ಕೆಲಸಗಳು ಮಾಡೋರು ಬಹಳ ಜನ ಇದ್ದಾರೆ. ಆದ್ರಿಂದ ಇಲ್ಲಿ ಜಹಾತಿ ಉಭೇ ಸುಕೃತ ದುಷ್ಕೃತ. ಸುಕೃತ ಅಂದ್ರೆ ಪುಣ್ಯ, ದುಷ್ಕೃತ ಅಂದ್ರೆ ಪಾಪ. ಇವನು ಬುದ್ಧಿಯುಕ್ತನಾಗಿ ಮಾಡೋನು ಪುಣ್ಯವನ್ನೂ ಬಿಡ್ತಾನೆ, ಪಾಪವನ್ನೂ ಬಿಡ್ತಾನೆ. ಯಾಕೆಂದ್ರೆ ಪುಣ್ಯ ಪಾಪಗಳು ಎರಡೂ ಕೂಡ ಸಂಸಾರ ಬಂಧನ ಸಾಮಗ್ರಿ. ಆದ್ರಿಂದ ಉಪನಿಷತ್ನಲ್ಲಿ ಪುಣ್ಯ ಪಾಪೇ ವಿಧೂಯ ಪರಾತ್ ಪರಂ ಪುರುಷಮುಪೈತಿ. ಸೊ ಲೋಕೋಪಕಾರ ಮಾಡೋದ್ರಲ್ಲೂ ಕೂಡ ಒಂದು ಸಾರ್ಟ್ ಆಫ್ ಎ ರೈಡರ್ ಹ್ಯಾಸ್ ಬಿನ್ ಆಡೆಡ್ ಹಿಯರ್. ಬುದ್ಧಿಯುಕ್ತ ಜಹಾತಿ ಇಹ. ಇಹ ಅಂದ್ರೆ ಈ ಲೋಕೆ ಜನ್ಮನಿ, ಇಲ್ಲಿ ಜನ್ಮದಲ್ಲಿ ಅಥವಾ ಲೋಕದಲ್ಲಿ ಜಹಾತಿ. ತಸ್ಮಾತ್ ಯೋಗಾಯ ಯುಜ್ಯಸ್ವ, ಆದ್ದರಿಂದ ಯೋಗಕ್ಕಾಗಿ ನೀನು ಕೆಲಸ ಮಾಡು. ಯುಜ್ಯಸ್ವ ಅಂದ್ರೆ ಪ್ರಯತಸ್ವ, ಪ್ರಯತ್ನ ಮಾಡು, ಯೋಗಕ್ಕಾಗಿ ಪ್ರಯತ್ನ ಮಾಡು. ಯೋಗ ಅಂದ್ರೆ ಏನು ಡಿಫೈನ್ ಮಾಡ್ತಾರೆ. ಯೋಗ ಕರ್ಮಸು ಕೌಶಲಂ. ಯೋಗ ಈಸ್ ದಿ ಸ್ಕಿಲ್ ಇನ್ ಡೂಯಿಂಗ್ ಎನಿಥಿಂಗ್. ಕೌಶಲ ಅಂದ್ರೆ ಕುಶಲಸ್ಯ ಭಾವ. ಕೌಶಲ ಅಂತ ನಮಗೆ ಸ್ಕಿಲ್ ಅಂತ ಅರ್ಥ. ಕೆಲಸ ಮಾಡೋದ್ರಲ್ಲಿ ಕೌಶಲದಿಂದ ಕೆಲಸ ಮಾಡೋದು ಒಂದಿದೆ, ಕೌಶಲ ಇಲ್ಲದೆ ಕೆಲಸ ಮಾಡೋದಿದೆ. ದಿ ಸೇಮ್ ವರ್ಕ್ ಕುಡ್ ಬಿ ಡನ್ ವಿತ್ ಸ್ಕಿಲ್ ಅಂಡ್ ವಿಥೌಟ್ ಸ್ಕಿಲ್. ಈ ಯೋಗ ಅಂತ ಅನ್ನೋದು ಏನು ಅಂದ್ರೆ ಟು ನೋ, ಟು ರೆಕಗ್ನೈಸ್ ದಿ ಸ್ಕಿಲ್ ಇನ್ ಡೂಯಿಂಗ್ ಎನಿಥಿಂಗ್.
ಯೋಗ ಕರ್ಮಸು ಕೌಶಲಂ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳೋದು, ಇಲ್ಲಿ ಶಂಕರಾಚಾರ್ಯರು ಹೇಳೋದೇನು ಅಂದರೆ ದದ್ಧಿ ಕೌಶಲಂ ಯತ್ ಬಂಧನ ಸ್ವಭಾವಾನ್ಯಪಿ ಕರ್ಮಾಣಿ ಸಮತ್ವ ಬುದ್ಧ್ಯ ಸ್ವಭಾವಾನ್ ನಿವರ್ತಂತೆ. ಕೌಶಲ ಅಂತ ಶಂಕರಾಚಾರ್ಯರು ಕರ್ಮಗಳ ಸ್ವಭಾವ ಏನು, ಸಹಜವಾಗಿ ನಮ್ಮನ್ನು ಕಟ್ಟಾಕೋದು. ಒಳ್ಳೆ ಕೆಲಸ ಮಾಡ್ತೀವೋ ಕೆಟ್ಟ ಕೆಲಸ ಮಾಡ್ತೀವೋ, ಕರ್ಮ ಅಂತಂದ ತಕ್ಷಣ ಬಂಧನ ಸ್ವಭಾವ ಅದಕ್ಕಿದೆ, ನಮ್ಮನ್ನು ಕಟ್ಟಾಕುತ್ತೆ. ಅಂದರೆ ಒಳ್ಳೇದು ಕಟ್ಟಾಕುತ್ತೆ. ಅದು ಕನ್ನಡದಲ್ಲಿ ಹೇಳ್ತಲ್ಲ, ನಿನ್ನ ಪ್ರೀತಿ ನಾನು ತಿಂತು ಅಂತ. ಇವನ್ ದಟ್ ಅಫೆಕ್ಷನ್ ಈಸ್ ಎ ಬಾಂಡೇಜ್. ಹೀಗೆ ಕರ್ಮದ ಸ್ವಭಾವವೇ ಬಂಧಕವಾದದ್ದು. ಆದ್ದರಿಂದ ದದ್ಧಿ ಕೌಶಲಂ ಯತ್ ಬಂಧನ ಸ್ವಭಾವಾನ್ಯಪಿ ಕರ್ಮಾಣಿ. ಇಂಥ ಕರ್ಮಗಳನ್ನು ನಾವು ಮಾಡ್ತಾ ಇದ್ದಾಗ ಕೂಡ ಇದು ಬಂಧನವಾಗದೇ ಇರೋ ಹಾಗೆ ನೋಡಿಕೊಳ್ಳೋದು ಕೌಶಲ. ಯು ಶೋ ಅಫೆಕ್ಷನ್ ಬಟ್ ಇಟ್ ಶುಡ್ ನಾಟ್ ಬೈಂಡ್ ಯು. ಯು ಡೂ ಎವ್ರಿಥಿಂಗ್ ದಟ್ ಇಸ್ ಗುಡ್ ಬಟ್ ಇಟ್ ಶುಡ್ ನಾಟ್ ಬೈಂಡ್ ಯು. ಪುಣ್ಯ ಅಂತ ಬರಬಾರ್ದು, ಒಳ್ಳೆಯದನ್ನು ಮಾಡಿ ಪುಣ್ಯ ಅಂತ ಬರಬಾರ್ದು. ಇದು ಕೌಶಲ ಅಂತ ಹೇಳ್ತಾ ಇದ್ದಾರೆ. ತದ್ಧಿ ಕೌಶಲಂ ಯತ್ ಬಂಧನ ಸ್ವಭಾವಾನ್ಯಪಿ ಕರ್ಮಾಣಿ ಸಮತ್ವ ಬುದ್ಧ್ಯ ಸ್ವಭಾವಾತ್ ನಿವರ್ತಂತೆ. ಇಟ್ ಈಸ್ ಎಫೆಕ್ಟಿಂಗ್ ಎ ಚೇಂಜ್ ಇನ್ ದಿ ವರ್ಕ್ ದಟ್ ಯು ಆರ್ ಡೂಯಿಂಗ್. ಈ ಕರ್ಮಗಳು ಫಲವನ್ನು ಕೊಡುವುದರಲ್ಲಿ ಪರ್ಯವಸಾನವಾಗದೇನೆ, ಅಂದರೆ ಅಷ್ಟು ಮಾತ್ರ ಆಗದೇನೆ ಫಲದ ಜೊತೆಗೆ ಜ್ಞಾನವನ್ನೂ ಕೊಡುವಂಥದ್ದಾಗುತ್ತೆ. ಜ್ಞಾನ ಆದ ನಿವರ್ತಕ. ಇದು ಪುಣ್ಯ ಪಾಪ ಅಂದ್ರೆ ಪ್ರವರ್ತಕ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನೇ, ಶಂಕರಾಚಾರ್ಯ ಹೇಳಿರೋದನ್ನೇ ಜ್ಞಾನೋತ್ಪಾದಕ ನಿವೃತ್ತ ಕರ್ಮಣಿ, ಜ್ಞಾನವನ್ನು ಉತ್ಪತ್ತಿ ಮಾಡತಕ್ಕಂಥ ಪುಣ್ಯ ಪಾಪಗಳಿಂದ ನಿವೃತ್ತಿ ಹೊಂದತಕ್ಕಂಥ ಕರ್ಮವನ್ನು ಮಾಡೋದು ಕೌಶಲ. ಇಲ್ಲಿ ಬುದ್ಧಿಯುಕ್ತ ಜ್ಞಾನಯುಕ್ತ ಉಭೇ ಸುಕೃತ ದುಷ್ಕೃತೆ ಪುಣ್ಯ ಪಾಪೇ ಬಂಧ ಕಾರಣೆ. ಇವರು ಪುಣ್ಯ ಪಾಪಗಳು ಎರಡೂ ಬಂಧ ಕಾರಣವಾಗಿದ್ದು ಜಹಾತಿ ತ್ಯಜತಿ. ಇಲ್ಲಿ ಒಂದು ಸೇರಿಸ್ತಾರೆ, ಪುಣ್ಯ ಮಧ್ಯೆ ಯದನಿಷ್ಟಂ ಮನುಷ್ಯಾದಿ ಫಲಕಂ ತಜ್ಜಹಾತಿ. ಇವಾಗ ಒಂದು ವಿವೇಕ ಅಂತ ಇರಬೇಕು. ಅಂದರೆ ಕರ್ಮ ಮಾಡುವಾಗ ಜ್ಞಾನ ಹೇಗಿರಬೇಕು, ಇದನ್ನು ಮುಂದೆ ಇದೇ ಬರುತ್ತೆ. ಕರ್ಮಣಿ ಅಕರ್ಮಯ, ಕರ್ಮದಲ್ಲಿ ಅಕರ್ಮವನ್ನ ಅಥವಾ ಅಕರ್ಮದಲ್ಲಿ ಕರ್ಮವನ್ನ ಯಾರು ನೋಡ್ತಾನೆಯೋ ಅವನು ಬುದ್ಧಿವಂತ ಅಂತ ಮುಂದೆ ಬರುತ್ತೆ. ಮತ್ತೆ ಈ ಕರ್ಮ ಅಂತ ಅನ್ನೋದು ಗಹನಾ ಕರ್ಮಣೋ ಗತಿ. ಇದು ಬಹಳ ಟ್ರಿಕಿ ಥಿಂಗ್. ಒನ್ ಡಸ್ ನಾಟ್ ನೋ ವಾಟ್ ಟು ಡೂ ಅಂಡ್ ಹೌ ಟು ಡೂ. ಇದು ಗಹನಾ ಕರ್ಮಣೋ ಗತಿ. ಇದನ್ನು ಎಷ್ಟು ವಿದ್ವಾಂಸರು ಕೂಡ ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದಿ ಸೀಕ್ರೆಟ್ ಆಫ್ ಕರ್ಮ. ಕೃಷ್ಣ ಮುಂದೆ ಹೇಳ್ತಾ ಬರ್ತಾನೆ. ಇಲ್ಲಿ ಕೆಲವು ವಿಹಿತವಾದ ಕರ್ಮಗಳು ಅಂತಿದೆ, ನಿಷಿದ್ಧವಾದ ಕರ್ಮಗಳು ಅಂತ ಇದೆ. ಶಾಸ್ತ್ರ ಅಂದರೆ ಇದು ಕೇವಲ ಗ್ರಂಥಸ್ಥವಾದ ಶಾಸ್ತ್ರ ಅಂತಲೇ ಅಲ್ಲ. ಇವನು ಮನು ಹೇಳ್ತಾನಲ್ಲ, ಶಿಷ್ಟಾಚೀರ್ಣೋ ಹಿ. ಧರ್ಮಶಾಸ್ತ್ರ ಅಂದ್ರೆ ಏನು? ವೇದ, ಅದಕ್ಕನುಬಂಧಿಯಾದ ಶಾಸ್ತ್ರ ಮತ್ತು ಶಿಷ್ಟಾಚೀರ್ಣ. ದೊಡ್ಡವರು ಹೇಗೆ ಮಾಡ್ತಾರೆ ಅವ್ರು ನೋಡಿ ನಾವು ಮಾಡ್ತಕ್ಕಂಥದ್ದು ಧರ್ಮವೇ. ಎಲ್ಲ ಧರ್ಮಕ್ಕೂ ಕೂಡ ನಾವು ಶಾಸ್ತ್ರವನ್ನೇ ನೋಡಬೇಕು ಅಂತಲ್ಲ, ದೊಡ್ಡವರು ಹೇಗೆ ನಡೀತಾರೆ ಶಿಷ್ಟಾಚೀರ್ಣ ಅಂತ ಕರೀತಾರೆ. ಶಿಷ್ಟಾಚೀರ್ಣ ಅಂತ ಅನ್ನೋದು ವಿಧಿ ನಿಷೇಧಗಳು. ಯಾವುದನ್ನು ದೊಡ್ಡವರು ಮಾಡ್ತಾರೆ, ಯಾವುದನ್ನು ಮಾಡೋಲ್ಲ. ಅವ್ರು ಮಾಡೋದು ವಿಧಿ, ಅವ್ರು ಮಾಡದೇ ಇರೋದು ನಿಷಿದ್ಧ. ಆದ್ರಿಂದ ಮನುಷ್ಯನಾದವನು ವಿಧಿ ನಿಷೇಧಗಳನ್ನು ಗಮನಿಸಬೇಕು. ಯಾವುದು ಮಾಡಬೇಕು, ಯಾವುದು ಬಿಡಬೇಕು. ಈ ಮಾಡಬೇಕು ಬಿಡಬೇಕು ಅಂತ ಅನ್ನೋದ್ರಲ್ಲಿ ಶಾಸ್ತ್ರದಲ್ಲಿಯೇ ದೇಶಕಾಲಾನ್ ಪರೀಕ್ಷ್ಯ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ವಿಧಿ ಇದ್ದಿದ್ದು ಇನ್ನೊಂದು ಕಾಲದಲ್ಲಿ ನಿಷಿದ್ಧ ಆಗಬಹುದು. ಒಂದು ದೇಶದಲ್ಲಿ ನಿಷಿದ್ಧ ಅಂತಿದ್ದದ್ದು ಇನ್ನೊಂದು ದೇಶದಲ್ಲಿ ವಿಧಿ ಅಂತ ಆಗಬಹುದು. ದೇಶಕಾಲ ನಿರೀಕ್ಷ್ಯ ಅಂತ ಒಂದು ರೈಡರ್ಸ್ ಹೇಳ್ತಾರೆ. ದೇರ್ ಇಸ್ ಲಾಟ್ ಆಫ್ ಪ್ರಾಕ್ಟಿಕ್ಯಾಲಿಟಿ ಅಬೌಟ್ ಇಟ್. ಸುಮ್ಮನೆ ಇವರು ಶಾಸ್ತ್ರಗಳಿಂದ ಬರೆದವರು ಕಣ್ಣು ಮುಚ್ಕೊಂಡು ಬರೋದಿಲ್ಲ. ದೇ ಹ್ಯಾವ್ ಆನ್ ದಿ ಬೇಸಿಸ್ ಆಫ್ ಎ ವೈಡ್ ಎಕ್ಸ್ಪೀರಿಯನ್ಸ್. ಈ ವಿಧಿ ನಿಷೇಧಗಳನ್ನ ಇವನು ಇಂಡಿವಿಜುವಲ್ ಶುಡ್ ಇನ್ಕಾರ್ಪೊರೇಟ್ ಇಟ್ ಇನ್ ಹಿಮ್ಸೆಲ್ಫ್. ವ್ಯಕ್ತಿಗತವಾಗಬೇಕು. ಇದು ವಿಧಿ ಅಂತ ಅನ್ನೋದು ಶಾಸ್ತ್ರದಲ್ಲಿದೆ, ಪುಸ್ತಕದ ಬದನೆಕಾಯಿ ಅಂತಲ್ಲ. ಇವನು ಅದನ್ನು ವಿಮರ್ಶೆ ಮಾಡಿ ಇದನ್ನು ನಾನು ಮಾಡತಕ್ಕದ್ದು, ಇದನ್ನು ನಾನು ಬಿಡತಕ್ಕದ್ದು. ವಿಧಿ ನಿಷೇಧವು ವ್ಯಕ್ತಿಗತ.
ಅಂತನ್ನ ಒಂದು ಶಾಸ್ತ್ರಗಳು ಹೇಳಿ ವ್ಯಕ್ತಿ he must decide what is good for him and what not good. ನಿಷೇಧಗಳನ್ನು ಇವನು ಮಾಡಬೇಕು, ನಿಷಿದ್ಧ ಅಂತನ್ನೋದನ್ನ ಇವನು ಮಾಡಲೇಬಾರದು. ಆದರೆ ಮಾಡಬೇಕು ಶಾಸ್ತ್ರಗಳು ಶಿಷ್ಟಾಚರಣವೋ ಹೇಳಿದ್ರಲ್ಲಿ ನಾವು ಬೇರೆಯವರನ್ನ ತೊಂದರೆಗೆ ಈಡು ಮಾಡೋಲ್ಲ, ಅಂಥದ್ದಲ್ಲಿ ಇವನು ಮಾಡಬೇಕು. ಒಳ್ಳೆಯದನ್ನು ಬಿಡಬೇಕು, ಕೆಟ್ಟದ್ದನ್ನು ಬಿಡಬೇಕು ಅಂತಂದ್ರೆ ಇವರು ಕೆಟ್ಟದ್ದು ಮಾಡಬೇಕು ಒಳ್ಳೇದು ಮಾಡಬೇಕು ಇಲ್ಲ ಕೆಟ್ಟದ್ದು ಒಳ್ಳೇದು ಮಾಡಬೇಡ ಕೆಟ್ಟದ್ದು ಮಾಡಬೇಡ ಏನು ಕೆಟ್ಟದ್ದು ಮಾಡಬೇಡ ಅರ್ಗನೇ ಹೇಳ್ತಾರೆ ಕರ್ಮವನ್ನು ಮಾಡಲೇಬೇಕು. ಕರ್ಮಗಳು ಎರಡು ವಿಧ, ದುಷ್ಕರ್ಮ ಕರ್ಮ. ಏಕಾದಶಿ ಮಾಡಬೇಕಾದಂತ ನ್ಯಾಯ ತಿಳಿವಿ ಇಲ್ಲ. ಅದನ್ನ ಏಕಾದಶಿ ಮಾಡೋದಕ್ಕೆ ಬೇರೆಯವ್ರಿಗೆಲ್ಲ ಕಷ್ಟ, ಅದು ಏಕಾದಶಿ ಮಾಡಬಾರ್ದು. ಜಾತಿ ಅಂತ ಅರ್ಥ. ಇವ್ರು ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾರೆ. ಅಲ್ಲಿ ಇವರು ಪರಿಗಣನೆ ಮಾಡಬೇಕು. ತುಂಬ ಚೆನ್ನಾಗಿ ಹೇಳ್ತಾರೆ, ಪುಣ್ಯ ಮಧ್ಯೆ ಯದ್ ಅನಿಷ್ಟಂ ಮನುಷ್ಯಾದಿ ಫಲಕಂ ತಜ್ಜಾತಿ. ಇವರು ಒಳ್ಳೆಯ ಕೆಲಸ ಮಾಡಬೇಕು ಅಂತಿದ್ರೂ ಕೂಡ ಅನಿಷ್ಟಂ ಮನುಷ್ಯಾದಿ ಫಲಕ, ಬೇರೆಯವರಿಗೆ ಇದರಿಂದ ತೊಂದರೆಯಾಗುವ ಕೆಟ್ಟದ್ದು ಸರ್ವ ಅವರು ಯಾಕೆ ಮಾಡಿಯೇ ಮಾಡ್ತಾರೆ, ಒಳ್ಳೆಯದಲ್ಲಿ ಬಿಡುವಾಗ ಇದು ಕಷ್ಟದ and he will abandon this thing with God also. यत्तु उपासनादिजन्यं ज्ञानवृद्धिकरं मुक्तौ आनन्दवृद्धिकरं च तत्पुण्यं नैव जहाति. ಒಳ್ಳೆಯ ಕೆಲಸ ಮಾಡುವಾಗ ಯಾವುದು ಇವನ ಜ್ಞಾನವೃದ್ಧಿಕರಂ, ಜ್ಞಾನವನ್ನು ಹೆಚ್ಚಿಕೊಂಡು ಮತ್ತು ಸಹಾಯವಾಗುತ್ತದೆ. ಯುಜ್ಯಸ್ವ ಸನ್ನದ್ಧೋ ಭವ, ಸಿದ್ಧನಾಗು, ಗೆಟ್ ರೆಡಿ, ಪ್ರಯತಸ್ವ ಇತಿ. ಯೋಗ ಜ್ಞಾನೋಪಾಯ ಕರ್ಮಸು ಕೌಶಲಂ. ಯದ್ವಾಸ್ತು ಜ್ಞಾನೋಪಾಯ ಪ್ರಯತ್ನ ಕಿಂ ಫಲಸ್ನೇಹರಹಿತ ಕರ್ಮೇಣ ಇತ್ಯಾಹ ಕರ್ಮಸು ಮಧ್ಯೆ ಜ್ಞಾನಪೂರ್ವಂ ಫಲಸ್ನೇಹರಹಿತಂ ಭಗವದರ್ಥತ್ವೇನ ಕ್ರಿಯಮಾಣಂ ಕರ್ಮ ಕೌಶಲಂ. ಈ ಜ್ಞಾನ ಅಂತ
ಅಂತನ್ನೋದನ್ನೇ ನಾವು ಪಡ್ಕೊಳ್ಬೇಕು ಅಂತನ್ನೋ ಒಂದು ದೃಢ ಪ್ರತೀತಿ ಬಹಳ ಜನಕ್ಕೆ ಇರಲಾರದು. ಆಗಿರೋ ಕಾಲಕ್ಕೆ ನೀವು ಹೀಗೆ ಅರ್ಥ ಮಾಡಿ, ಒಂದು ಆಲ್ಟರ್ನೇಟಿವ್ ತೋರಿಸ್ತಾರೆ. ಜ್ಞಾನಕ್ಕಾಗಿ ನಾವು ಕರ್ಮವನ್ನು ಮಾಡಬೇಕು ಅಂತ ಅನ್ನೋದು ಫಸ್ಟ್ ಆಪ್ಷನ್. ಇಫ್ ಯು ಆರ್ ನಾಟ್ ಕೇಪಬಲ್ ಆಫ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್ ಬೈ ದಟ್, ಜ್ಞಾನ ಅಂತ ಅನ್ನೋದು ಎಕ್ಸ್ಟ್ರಾಕ್ಟ್, ಇದನ್ನು ಪಡ್ಕೊಳ್ಳೋದಕ್ಕಾಗಿ ನಾನು ಕರ್ಮ ಮಾಡ್ತೀನಿ ಎಂದು ಬರದೇ ಇದ್ದರೆ ಕರ್ಮಸು ಮಧ್ಯೆ ಭಗವಜ್ಞಾನಪೂರ್ವಂ ಫಲಸ್ನೇಹರಹಿತಂ ಭಗವದರ್ಥತ್ವೇನ ಕ್ರಿಯಮಾಣ ಕರ್ಮ ಕೌಶಲ. ಅಥವಾ ದೇವರ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ ಇಲ್ಲ. ಜ್ಞಾನ ದೇವರು ಕೊಡೋಂತಾನೆ, ಆಮೇಲೆ ಅಪರೋಕ್ಷ ಜ್ಞಾನ ಅವರಿಂದ ಬರ್ತದೆ. ಆದ್ದರಿಂದ ಮಾಡೋ ಕೆಲಸವೆಲ್ಲ ಭಗವತ್ ಪ್ರೀತ್ಯರ್ಥ, ದೇವರ ಪ್ರೀತ್ಯರ್ಥಗಾಗಿ ಮಾಡ್ತಾ ಇದ್ದೀನಿ ಅಂತ ಮಾಡಿದ್ರೆ ಈ ಕರ್ಮದಲ್ಲಿ ಭಗವದ್ ಜ್ಞಾನ ಅಂತ ಹೇಳ್ಬೋದು. ಮಹಾತ್ಮ ಜ್ಞಾನ, ಗ್ಲೋರಿ ಆಫ್ ಗಾಡ್ ಮಸ್ಟ್ ಬಿ ಅಲೈವ್ ಇನ್ ಯುವರ್ ಮೈಂಡ್ ವೆನ್ ಯು ಡೂ ಎನಿಥಿಂಗ್. ಆವಾಗ ಇದೇ ಅರ್ಥ ಬರುತ್ತೆ. ಕರ್ಮಸು ಕೌಶಲ, ಮಾಡೋ ಕೆಲಸ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಜ್ಞಾನ ಬರೋದಕ್ಕೆ ಸಹಕಾರಿ ಆಗ್ತಾ ಇದೆ. ಇಲ್ಲ ಜ್ಞಾನ ಇನ್ ದಿ ಎಬ್ಸ್ಟ್ರಾಕ್ಟ್, ಶಂಕರಾಚಾರ್ಯ ಸೇಸ್, ಇಫ್ ಯು ಆರ್ ನಾಟ್ ಕೇಪಬಲ್ ಆಫ್ ಇಟ್, ಭಗವದ್ಜ್ಞಾನ, ಮಹಾತ್ಮ್ಯ ಜ್ಞಾನ. ಈ ಮಹಾತ್ಮ್ಯ ಜ್ಞಾನದಿಂದಲೂ ಕೂಡ ಹೀಗೆ ಫಲ ಏನ್ ಹೇಳ್ತಾರೆ, ಫಲಸ್ನೇಹರಹಿತಂ, ಇದೇ ಲೌಕಿಕ ಫಲ ನನಗೆ ಬೇಕು ಅಂತನ್ನೋದೇ ಮುಖ್ಯವಾಗಿ ಉದ್ದೇಶದಲ್ಲಿ ಇರಿಸ್ಕೊಳ್ಳುತ್ತೇನೆ. ಭಗವದ್ ಅರ್ಥತ್ವೇನ ಕ್ರಿಯಮಾಣಂ ಕರ್ಮ, ದೇವರಿಗಾಗಿ ಮಾಡ್ತಾ ಇದ್ದೀನಿ ನಾನು ಅಂತನೋ ದೃಷ್ಟಿಯಿಂದ ಮಾಡಿದ್ರೆ ಕರ್ಮಸು ಕೌಶಲಂ ಇದು ಉಚ್ಯತೆ. ಸಯೇವ ಚ ಯೋಗೋ ನಾಮಾದಃ ಫಲಸ್ನೇಹಹೀನಂ ಕರ್ಮೈವ ಜ್ಞಾನೋಪಾಯ ಇತ್ಯರ್ಥ. ಆದ್ದರಿಂದ ಯೋಗ ಅಂತನ್ನೋ ಡೆಫಿನಿಷನ್ ಏನು ಹೇಳ್ತಾ ಇದ್ರು, ಅತಃ ಫಲಸ್ನೇಹಹೀನಂ ಕರ್ಮ ಇವ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಕೆಲಸ ಮಾಡುವಾಗ ಫಲಸ್ನೇಹ, ಸ್ನೇಹ ಅಂದ್ರೆ ಸಂಬಂಧ ಅಥವಾ ಅದರಲ್ಲಿ ಇನ್ವಾಲ್ವ್ಮೆಂಟ್ ವಿತ್ ದಿ ರಿವಾರ್ಡ್ ದೇರ್ ಆಫ್, ಇದಿಲ್ಲದೆ ಇದ್ರೆ ಯೋಗ ಅಂತ ಹೆಸರು. ಜ್ಞಾನೋಪಾಯ ಇತ್ಯರ್ಥ. ಇದೇ ಹೀಗೆ ಮಾಡಿದ್ರೇನೆ ಜ್ಞಾನಕ್ಕೆ ಕಾರಣವಾಗುತ್ತೆ, ಸಹಾಯವಾಗುತ್ತೆ ಇತ್ಯರ್ಥ. ಪೂರ್ವೋಕ್ತಂ ಜ್ಞಾನ ಸಾಧನಂ ಜ್ಞಾನ ಫಲಂಚ ವಿವೃಣೋತಿ ಕರ್ಮಜಂ. ಮುಂದೆ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತ್ಯನಾಮಯಂ. ಇದು ಮುಂದಿನ ಎರಡು ಹೇಳಿದ ಮೇಲೆ ಅದು ಸ್ಥಪ್ರಜ್ಞಸ್ಯ ಕಾಮಾಶ. ಇದು ಈ ಒಂದು 3-4 ಶ್ಲೋಕಗಳು ಕೂಟ ಶ್ಲೋಕಗಳು. ಇದು ಮುಂದಕ್ಕೇನು ಪ್ಲೇನ್ ಸೇಲ್, ಇದು ಈ ಟೆಕ್ನಿಷ್ ಇಶ್ಯೂಸ್ ಅಂದ್ರೆ ಇದು 4ನೇ ಅಧ್ಯಾಯದಲ್ಲಿ ಇದು ಬರುತ್ತೆ. ಕಿಂ ಕರ್ಮ, 4ನೇ ಅಧ್ಯಾಯ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತ, ಅದು 4ನೇ ಅಧ್ಯಾಯ. ಅಂದ್ರೆ